ಉಪನಿಷತ್ತಿನ ತಾತ್ಪರ್ಯ ಏನು ಅಂತ ತಿಳಿಸಿದ್ರು. ಉಪನಿಷತ್ತಿನ ಬಲದಿಂದ ಅದ್ವೈತ ಸಿದ್ಧಿ ಅಂತ ಅದಾಗಿತ್ತು ಪೀಠಿಕೆಯಲ್ಲಿ. ಬ್ರಹ್ಮವು ಅದ್ವಿತೀಯವೆಂದು ತಿಳಿಸುವುದರಲ್ಲಿಯೇ ಶ್ರುತಿಗೆ ತಾತ್ಪರ್ಯವಿರುತ್ತದೆ, ಅದು ಮುಖ್ಯ. ಇದಾಯಿತು. ಈಗ ಎರಡನೇದು ಕರ್ಮಜ್ಞಾನಗಳ ಸ್ವಭಾವ ತಾರತಮ್ಯ. ಅದನ್ನು ಓದಬೇಕು. ಸ್ವಭಾವದಿಂದಲೇ ಕರ್ಮದ ಸ್ವಭಾವ ಹೇಳಿದ್ನಲ್ಲ ಮೊನ್ನೆ, ಹೇತು ಸ್ವರೂಪ ಕಾರ್ಯ ಮೂರೂ ಬೇರೆ ಬೇರೆ ಇದೆ ಕರ್ಮಕ್ಕೂ ಜ್ಞಾನಕ್ಕೂ. ಅದರಿಂದ ಅವುಗಳ ಸ್ವಭಾವ ತಾರತಮ್ಯವನ್ನು ವಿಶ್ಲೇಷಣೆ ಮಾಡ್ತಾರೆ ಸ್ವಾಮಿಗಳು. ಒಂದು ಅದ್ಭುತಪ್ಪ. ಅದು ಏನು ಒಂದು ವಿಷಯ ಅಂತ ತಗೊಂಡ್ರೆ ಅದಷ್ಟೂ ಒಂದು ಸಲನೂ ಬೇಜಾರಿಲ್ಲದೆ ಬರೆದಿದ್ದಾರೆ ನೋಡಿ. ಎಲ್ಲ ಪುಸ್ತಕದಲ್ಲೂ ಬರೆದಿದ್ದಾರೆ, ಅಂದರೆ ವಿಶೇಷ ತೋರಿಸಿರ್ತಾರೆ. ಹಾಂ, ಸ್ವಾಮಿಗಳು ಏನು ಮಾಡ್ತಿದ್ರಂತ, ಈಗ ಭಾಷ್ಯ ವಾಕ್ಯಗಳನ್ನು ಬೇರೆ ಈಗ ಅವ್ರ ಸ್ವಂತ ಗ್ರಂಥಗಳಲ್ಲಿ ಬರೆಯೋವಾಗ ಈ ಭಾಷ್ಯ ಇಲ್ಲಿಂದ ಇಲ್ಲಿವರೆಗೆ ಏನು ಡಾಟ್ ಮಾಡಿ ಬರೀತಿರ್ಲಿಲ್ವಂತೆ, ಪೂರ್ತಿ ಬರೀತಿದ್ರಂತೆ. ಅಷ್ಟು ಸಲ ಭಾಷ್ಯ ಚಿಂತನೆ ಆಗತ್ತೆ ನನಗೆ ಅಂತ. ಜಪ ಮಾಡೋವಾಗ ಹೇಗೆ ರಾಮ ರಾಮ ಮಧ್ಯದಲ್ಲಿ ಜಯರಾಮ ಎಲ್ಲ ಸೇರ್ಕೊಳ್ತು, ಹಿಂದೆ ಹೇಳಿದ್ದೀನಲ್ಲ ಅಂತ ಮಾಡ್ತೀವ. ಶ್ರೀರಾಮ ಜಯರಾಮ ಅದೆಲ್ಲ ಒಂದಷ್ಟು ಡಿಸ್ಕಾರ್ಡ್ ಮಾಡಿಬಿಟ್ರು. ಅಂದರೆ ಇದಾದಮೇಲೆ ಒಂದಷ್ಟಲ್ಲಿ ಲ್ಯಾಮಿನೇಷನ್ ಮಾಡಿಸಿ ಇಟ್ಟಿದ್ದೀವಿ. ಹಾಂ, ಲೆಟರ್ಸ್ ಅಂದರೆ ಆ ಶೀಟಲ್ಲೇ ಬರೀತಿದ್ದು ಸ್ವಾಮಿಗಳು, ಗ್ರಂಥ ಟೈಪಲ್ಲಿ ಬರೀತಿರ್ಲಿಲ್ಲ. ಒಂದೊಂದು ಶೀಟ್ ಬರೀತಿದ್ರು. ಇವತ್ತು ಈಗ ಒಂದು ಗ್ರಂಥ ಬರೆದ ಮೇಲೆ ಒಂದು 2 ಶೀಟ್ 3 ಶೀಟ್ ಕೊಡೋದು. ಕಳೆದ್ಬಿಟ್ರೆ ಇವರು ಇದು ಮಾಡೋರು. ಅವತ್ತು ಮಳೆ ಪ್ರಿಂಟ್ ತಾನೆ, ಅದನ್ನು ಕಳಿಸಿ ಒಂದು ಜಾಸ್ತಿ ಅಂದರೆ 5 ಪೇಜ್ವರೆಗೆ ಮಾತ್ರ ತರಿಸ್ಕೊತಿದ್ರಂತೆ. ಅದನ್ನು ತಿದ್ದುಬಿಟ್ಟು ಮತ್ತಲ್ಲಿ ತಿದ್ದಬೇಕಲ್ಲ, ಮೊಳೆ ಹಾಗೇ ಇರಬೇಕದು. ಈ ಕಾಲದ ಥರ ಅಲ್ವಲ್ಲ, ಆ ಮೊಳೆಗಳು ಹಾಗೇ ಇರಬೇಕು. ಅದರಲ್ಲಿ ಯಾವ್ದು ತಿದ್ದಬೇಕೋ ಅದನ್ನೆಲ್ಲ ತಿದ್ದೋದು, ಮತ್ತು ಅದನ್ನು ಅದು 5 ಮುಗಿದ್ಮೇಲೆ ಇನ್ನೂ 5 ತೊಗೊಳೋದು. ಹಾಗೆ ಮಾಡ್ತಿದ್ರು. ಅದಕ್ಕೆ ಸ್ವಾಮಿಗಳ ಕಾಲದ ಮೊದಲನೇ ಇದು ನೋಡಿ, ಒಂದು ತಪ್ಪಿಲ್ಲ, ಪುಸ್ತಕಗಳಲ್ಲಿ ತಪ್ಪೇ ಇಲ್ಲ. ಈ ಕಾಲದಲ್ಲಿ ಇಷ್ಟೆಲ್ಲ ಅನುಕೂಲ ಇದೆ, ಬೇಕಾದಷ್ಟು ತಪ್ಪು ಬರುತ್ತೆ. ತಪ್ಪೇ ಆಗ್ತಿರ್ಲಿಲ್ಲ ಸ್ವಾಮಿಗಳು. ಅಷ್ಟು ಒಂದೊಂದು ಕೆಲಸನೂ. ಹಾಂ, 2 ಕರ್ಮಜ್ಞಾನಗಳ ಸ್ವಭಾವ ತಾರತಮ್ಯ. ಕರ್ಮವೆಂಬ ಮಾತಿಗೆ ಹೀಗೆ ಮಾಡಬೇಕೆಂದು ವಿಧಿಸುವುದಕ್ಕೆ ಬರುವ ಅಪರವಿದ್ಯಾ ವಿಷಯವಾದ ಕ್ರಿಯೆ ಎಂಬ ಅರ್ಥವನ್ನಿಟ್ಟುಕೊಂಡರೆ ಕರ್ಮ ಉಪಾಸನೆ. ಈ 2 ಕರ್ಮವೇ ಆಗುವು. ಹೀಗೆ ಮಾಡಬೇಕು ಎಂದು ವಿಧಿಸುವುದಕ್ಕೆ ಬರುವಂತಹ ಯಾವ್ಯಾವುದನ್ನು ವಿಧಾನ ಮಾಡಕ್ಕೆ ಬರುತ್ತೋ ಅದೆಲ್ಲವನ್ನೂ ಕರ್ಮ ಅನ್ನೋ ಮಾತಲ್ಲಿ ತಗೊಂಡಾಗ ಮನಸ್ಸಿನಲ್ಲಿ ಏಳುವ ಭಾವನೆಗಳು, ಅದನ್ನು ಉಪಾಸನೆ ಅಂತೀವಿ. ಶಾಸ್ತ್ರೋಕ್ತವಾಗಿ ಮಾಡುವಂತಹ ಭಾವನೆಗಳಿಗೆ ಉಪಾಸನೆ ಅಂತ ಹೆಸರು. ನಾವೇ ಮನಸ್ಸಿನಲ್ಲಿ ಭಾವನೆ ಮಾಡ್ಕೋತೀವಲ್ಲ, ಅಪ್ಪ ಅಮ್ಮ ಅಣ್ಣ ತಮ್ಮ, ಇದನ್ನು ಲೌಕಿಕ ಭಾವನೆಗಳು ಅಂತೀವಿ. ಆ ಅಪ್ಪನನ್ನು ಅಮ್ಮನನ್ನು ದೇವರು ಅಂತ ಕಾಣೋ ಅನ್ನೋದು ಶಾಸ್ತ್ರೀಯ ಭಾವನೆ. ಗೊತ್ತಾಯ್ತಲ್ವಾ? ಹೀಗೆ ಮನಸ್ಸಿನಲ್ಲಿ ಏಳುವ ಭಾವನೆಗಳವರೆಗೂ ನೀವು ಕರ್ಮ ಅಂತಲೇ ತಗೋಬೇಕು. ಕರ್ಮ ಅನ್ನೋ ಮಾತಿಗೆ ಕರ್ಮ ಅಂದರೆ ಬರೀ ದೇಹೇಂದ್ರಿಯಗಳಿಂದ ಮಾಡೋದು ಅಷ್ಟೇ ಅಲ್ಲ, ಮನಸ್ಸಿಂದ ಮಾಡೋದು ಕರ್ಮವೇ ಆಗತ್ತೆ. ತುಂಬ ಚೆನ್ನಾಗಿದೆ ಇದು. ಚೆನ್ನಾಗಿ ನಾವು ಮನಸ್ಸಿಗೆ ಅರ್ಥ ಮಾಡ್ಕೋಬೇಕು. ನಮಗೆ ಕ್ರಿಯೆ ಅಂದ ತಕ್ಷಣ ಹೊರಗಡೆ ಮಾಡೋದು ಅಂತ ಮಾತ್ರ ಅನ್ಕೋತೀವಿ. ಅದಕ್ಕೆ ಆಚಾರ್ಯರು ಒಂದು ಕಡೆ ಬರೆದಿದ್ದಾರೆ, ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಹೇಳುತ್ತಲ್ಲ ಮನಸ್ಸಿನಲ್ಲೇ, ನಾನೇನು ಮಾಡಲ್ಲಪ್ಪ ಸುಮ್ಮನೆ, ಅದೂ ಒಂದು ಕ್ರಿಯೆ. ಕ್ರಿಯೆ ಅನ್ನೋದು ಅಲ್ಲಿವರೆಗೂ ಹೋಗಿರುತ್ತೆ. ಯಾಕಂದರೆ ಪ್ರಾಣನ ಸಂಬಂಧವಾದದ್ದು ಕ್ರಿಯೆ. ಪ್ರಾಣ ಎಲ್ಲಿವರೆಗೆ ಸಂಬಂಧ ಪಟ್ಕೊಂಡಿರ್ತಾನೋ ಅಲ್ಲಿವರೆಗೂ ಕ್ರಿಯೆ ಇದ್ದೇ ಇರುತ್ತೆ. ಕರ್ಮಕ್ಕೆ ಮತ್ತು ಉಪಾಸನೆಗೆ ತುಂಬಾ ವ್ಯತ್ಯಾಸ ಏನಿಲ್ಲ. ಅದೇ ಮಾನಸಿಕ ಸ್ತರದಲ್ಲಿರೋವಾಗ ಮಾತ್ರ ಅದು ಉಪಾಸನೆ, ದೇಹಕ್ಕೆ ಇಳಿದ ಕ್ರಿಯೆ ಕರ್ಮ. ಕರ್ಮ ಅಂತ ಹೇಳೋದು ಮುಖ್ಯವಾಗಿದೆ. ಉಪಾಸನೆ ಇದ್ದೇ ಇರುತ್ತಲ್ಲ, ಮಾನಸದಲ್ಲಿ ಇದ್ದೇ ಇರುತ್ತಲ್ಲ. ಕರ್ಮದ ಜೊತೆ ಉಪಾಸನೆ ಇರುತ್ತೆ. ಉಪಾಸನೆ ಜೊತೆ ದೇಹ ಕ್ರಿಯೆ ಇರಲೇಬೇಕು ಅಂತೇನಿಲ್ಲ. ಕರ್ಮದ ಜೊತೆ ಭಾವನೆ ಇರಲೇಬೇಕು. ಭಾವನೆ ಇಲ್ಲದೆ ಕ್ರಿಯೆ ಮಾಡೋದು ತುಂಬ ಕಷ್ಟ. ಲೌಕಿಕ ಕ್ರಿಯೆಗಳನ್ನಾದರೂ ಹೇಗಾದರೂ ಮಾಡಿಬಿಡ್ಬೋದು. ಶಾಸ್ತ್ರೋಕ್ತವಾದ ಕ್ರಿಯೆಗಳನ್ನು ಸ್ವಲ್ಪವೂ ಭಾವನೆ ಇಲ್ಲದೆ ಮಾಡೋಕ್ಕೆ ಆಗಲ್ಲ. ಈಗ ಇಟ್ಟಿರೋದೇ ಅವರು ಭಗವಂತನ ಸ್ಮರಣೆ ಜೊತೆಗೆ ಕ್ರಿಯೆ ಇಟ್ಟಿರೋದು. ಈಗ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ ಅನ್ನೋವಾಗ ಸ್ವಲ್ಪವೂ ಭಾವನೆ ಇಲ್ಲದೆ ಆಚಮನ ಮಾಡೋಕ್ಕಾಗತ್ತಾ? ಸ್ವಲ್ಪವೂ ಭಾವನೆ ಇಲ್ಲದೆ ಪ್ರಾಣಾಯಾಮ ಮಾಡೋಕ್ಕಾಗತ್ತಾ? ಆಗೋದೇ ಇಲ್ಲ. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ಆ ಕ್ರಿಯೆ ಮಾಡ್ತಾ 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 ಭಾವನಾ ಸ್ತರಕ್ಕೆ ಹತ್ಕೊಳ್ಳೇಬೇಕು. ಭಾವನಾ ಸ್ತರಕ್ಕೆ ಹತ್ಕೊಳ್ಳೋಕ್ಕಾಗದೆ ಇರೋನಿಗೆ ಜ್ಞಾನ ಎಂತ ಬರುತ್ತೆ? ಈಗ ಒಂದು ವಸ್ತುವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಅದನ್ನು ಜ್ಞಾನವಾಗಿ ಪಡ್ಕೊಳಕ್ಕಾಗತ್ತಾ?
ಯಾವುದೂ ಪಡ್ಕೊಳ್ಳೋ. ಅದಕ್ಕೇ ಪ್ರತಿಯೊಬ್ಬ ಸೈಂಟಿಸ್ಟು ಯೋಚನೆ ಮಾಡೋದು ನನ್ನ ಮನಸ್ಸಿಗೆ ಈ ಥರ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವಾ ಅಂತ. ಅದು ಸಾಧ್ಯವಾದರೆ ಅದನ್ನು ಅವನು ಇಳಿಸ್ತಾನೆ, ಜ್ಞಾನವಾಗಿ ಇಳಿಸ್ತಾನೆ. ಇಲ್ಲಾಂದ್ರೆ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಎಷ್ಟೋ ನಮ್ಮ ಈ ಖಗೋಳಶಾಸ್ತ್ರದ ವಿಷಯ ಇದೆಯಲ್ಲ, ಈಗಿನ ಸೈಂಟಿಸ್ಟ್ಗಳು ಮಾಡ್ತಾ ಇರೋದು ತುಂಬ ಮಾನಸಿಕ ಇದರಲ್ಲೇ ಇದೆ, ಇಳ್ಸೋಕ್ಕಾಗ್ತಾ ಇಲ್ಲ, ಕ್ರಿಯೆ ಮಾಡೋದಕ್ಕಾಗ್ತಾ ಇಲ್ಲ. ಅದನ್ನು ಮನಸ್ಸಿನ ಸ್ತರದಲ್ಲಿರುತ್ತೆ. ಮನಸ್ಸಿನ ಸ್ತರದಲ್ಲಿ ಇರೋದನ್ನೆಲ್ಲ ಕ್ರಿಯೆಗೆ ಇಳಿಸೋಕ್ಕಾಗತ್ತೆ ಅಂತೇನಿಲ್ಲ. ಕ್ರಿಯೆ ಇದ್ದರೆ ಮನಸ್ಸಿನ ಭಾವನೆ ಇರಲೇಬೇಕು, ಇಲ್ಲಾಂದಾಗ. ಆ ಲೆಕ್ಕದಲ್ಲಿ ಇವತ್ತಿನ ಸೈಂಟಿಸ್ಟ್ಗಳಿದಾರಲ್ಲ, ಅವರು ಒಳ್ಳೆ ಋಷಿಗಳೇನೆ. ಹೌದು, ಎಷ್ಟು ಚಿಂತನೆ ಮಾಡಬೇಕು. ಇವತ್ತೊಂದು ಫ್ರಿಡ್ಜ್ ತಯಾರು ಮಾಡೋದಕ್ಕೆ ಅವನು ಎಷ್ಟು ಚಿಂತನೆ ಮಾಡಿರಬೇಕು. ಯಾವ್ಯಾವುದನ್ನು ಹಾಕಿದರೆ ಕರೆಂಟನ್ನು ಉಪಯೋಗಿಸ್ಕೊಂಡು ಕೂಲ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದಾನೆ. ಹೀಟ್ರ್ ಮಾಡೋನು ಅದೇ ಕರೆಂಟ್ ಉಪಯೋಗಿಸ್ಕೊಂಡು ಹೀಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದಾನೆ. ಎಷ್ಟು ಚಿಂತನೆ ಇರಬೇಕು. ನಮ್ಗೆ ಇವತ್ತು ಸುಮ್ಮನೆ ಲೈಟ್ ಸ್ವಿಚ್ ಹಾಕ್ತೀವಿ, ಉಪಯೋಗಿಸ್ಕೊಂಡ್ಬಿಡ್ತೀವಿ. ತಪಸ್ಸು ಭಾರಿ ಕಷ್ಟ ತಪಸ್ಸಲ್ಲಿ. ಆದರೆ ಕೆಲವು ತಪಸ್ಸು ಬರೀ ದೈಹಿಕ ಸುಖಕ್ಕೆ ಮಾತ್ರ ಉಪಯೋಗ ಆಗ್ತಾ ಇದೆ. ಅದೇ ಶಕ್ತಿಯನ್ನು, ಅದೇ ಸಮಯವನ್ನು ಭಗವಂತನಿಗೆ ಉಪಯೋಗಿಸ್ಕೊಂಡಿದ್ದಿದ್ರೆ, ಶಾಸ್ತ್ರೋಕ್ತ ಕ್ರಿಯೆಗಳು ಉಪಯೋಗಿಸ್ಕೊಂಡಿದ್ದಿದ್ರೆ ಅವ್ರು ಎಲ್ಲರೂ ಋಷಿಗಳ ಲೆವೆಲ್ಗೆ ಹೊಟ್ಟೋಗ್ಬಿಡ್ತಿದ್ರು. ತಪ್ಪು ಅಂತಲ್ಲ, ಈಗ ದೈಹಿಕವಾಗಿ ನಮಗೆಲ್ಲ ಉಪಯೋಗ ನಾವು ಪಡ್ಕೋತಾ ಇದ್ದೀವಿ ಅಂದರೆ ಅದ್ರ ಪುಣ್ಯವೆಲ್ಲ ಅವ್ರಿಗೂ ಸಿಕ್ಕೇ ಸಿಗುತ್ತೆ. ಯಾರದಕ್ಕೋಸ್ಕರ ಕಷ್ಟಪಟ್ಟಿದ್ದಾರೋ. ಇವತ್ತು ಕಾರನ್ನು ಡಿಸೈನ್ ಮಾಡಿದ್ನಲ್ಲಪ್ಪ, ಅವ್ನು ಫಸ್ಟ್ ಅದನ್ನು ಕೂತ್ಕೊಂಡು ಚಿಂತನೆ ಮಾಡಿ 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 ಇದನ್ನು ಅಂಥದ್ದು ಎಂಜಿನ್ ಡಿಸೈನ್ ಮಾಡಿದ್ನಲ್ಲಪ್ಪ, ಅವನಿಗೆ ಪುಣ್ಯ ಇಲ್ಲ ಅಂತ ಏನಿಲ್ಲಪ್ಪ. ಎಷ್ಟು ಜನ ಉಪಯೋಗಿಸ್ಕೊತಾ ಇದ್ದೀವಿ ನಾವು, ಸಂತೋಷ ಪಡ್ತೀವಿ. ಟ್ರೈನ್ ಡಿಸೈನ್ ಮಾಡಿದವರು, ಫ್ಲೈಟ್ ಡಿಸೈನ್ ಮಾಡಿದವರು ಎಲ್ರಿಗೂ ಇದೆ ಪುಣ್ಯ ಅಂತೂ ಇದ್ದೇ ಇದೆ. ಫ್ಲೈಟ್ ಡಿಸೈನ್ ಮಾಡಿದವ್ರು ಭಾರದ್ವಾಜ ಋಷಿಗಳೇನೆ. ಅದು ಹೇಗಿರಬೇಕು ಏನು ಅಲ್ಲ. ನೀವೇ ಅಲ್ವಾ ಆ ಕಡೆಯಿಂದ ಓದ್ತಾ ಇರೋದು? ಹೌದಾ? ಹಾಂ ಸರಿ, ನೀವೇ ಓದಿ. ಹೌದು, ಎಲ್ಲವೆಲ್ಲ ಎಲ್ಲದು ಪ್ರದಕ್ಷಿಣಾಕಾರದಲ್ಲೇ ಇರಬೇಕು, ಪ್ರದಕ್ಷಿಣೆಯಾಗಿ ಬರಬೇಕೆಲ್ಲ. ಕರ್ಮಕ್ಕೆ ವಿಧಿಯ ಜ್ಞಾನ ಕಾರಕಗಳ ಉಪಯೋಗ ಇವೆರಡೂ ಬೇಕು. ಅರ್ಥ ಏನು? ಕರ್ಮಕ್ಕೆ ಈಗ ಒಂದು ಕ್ರಿಯೆ ಮಾಡಬೇಕಪ್ಪ, ಕ್ರಿಯೆಗೆ ವಿಧಿ ಇರುತ್ತೆ. ವಿಧಿ ಅಂದ್ರೇನು? ಶಾಸ್ತ್ರದಲ್ಲಿ ಈ ಕ್ರಿಯೆಯನ್ನು ಈ ರೀತಿ ಮಾಡಬೇಕು ಒಂದು ವಿಧಾನ ಮಾಡಿರುತ್ತೆ. ಶಾಸ್ತ್ರ ಅನ್ನೋವಾಗ ನಮ್ಮ ಶಾಸ್ತ್ರೀಯ ಯಾವುದು ವೈದಿಕ ಕ್ರಿಯೆಗಳಾದಾಗ ವೈದ್ಯದನ್ನು ನೋಡಬೇಕು. ಲೌಕಿಕ ಕ್ರಿಯೆಗಳಾದರೂ ಈಗ ಒಂದು ಆಫೀಸ್ ವರ್ಕ್ಗೆ ಒಂದು ವಿಧಿ ಇದೆಯಪ್ಪ. ನನ್ನ ಇಷ್ಟ ಬಂದಾಗ ನಾನು ಮಾಡೋಕ್ಕಾಗತ್ತಾ? ಆಫೀಸ್ ವರ್ಕು ಅನ್ನಿಸ್ಕೊಳತ್ತಾ? ಒಂದು ಡಿಸೈನ್ ಮಾಡಿದ್ದಾರೆ ಅವರು, ವಿಧಿಗಳನ್ನು ಹಾಕಿದ್ದಾರೆ, ಕಟ್ಟಳೆಗಳನ್ನು ಹಾಕಿದ್ದಾರೆ. ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತವರೆಗೆ ಇರಬೇಕು, ಈ ಕೆಲಸಗಳನ್ನು ಈ ಟೈಪಲ್ಲಿ ಮಾಡಬೇಕು ಇಲ್ವಾ? ಈಗ ನಮ್ಮ ಆಫೀಸಲ್ಲೇ ಒಂದು 10 ಇದು ಮಾಡ್ಕೊಂಡಿದ್ದೀವಿ. ಪೂಜಾ ಮಂದಿರಕ್ಕೆ ಬರೋವಂಥದ್ದನ್ನೆಲ್ಲ ಅಲ್ಲಿಗೆ ಹಾಕಬೇಕು, ಇನ್ನೊಂದಕ್ಕೆ ಬರೋದನ್ನು ಇದಕ್ಕೆ ಹಾಕಬೇಕು. ಅದಲ್ಲಂಥದ್ದು ದುಡ್ಡು ತಾನೆ, ಎಲ್ಲ ಒಂದು ಕಡೆಗೆ ಹಾಕ್ತೀನಿ ಅಂದರೆ ಕ್ರಿಯೆ ಆಗಲ್ಲ. ವಿಧಿಯ ಜ್ಞಾನ ಇರಬೇಕು, ಕಾರಕಗಳ ಉಪಯೋಗ ಇರಬೇಕು. ಈಗ ಆಫೀಸಿನ ಕೆಲಸ ಹೇಗೆ ಮಾಡಬೇಕು ಅಂತ ಎಲ್ಲ ಗೊತ್ತು, ಬರೆಯೋಕೆ ಒಂದು ಪೆನ್ ಇಲ್ಲ, ಒಂದು ಇದೂ ಇಲ್ಲ, ಒಂದು ನೋಟ್ಬುಕ್ ಇಲ್ಲ. ಅಲ್ಲಿ ಏನು ಕ್ರಿಯೆ ಮಾಡ್ತೀಯ ನೀನು ಅಲ್ಲಿ ಹೋಗಿ? ಹಾಂ, ಏನೂ ಮಾಡೋಕ್ಕಾಗಲ್ಲ. ಈಗ ಒಂದು ಬರೆಯೋಕ್ಕೊಂದು, ಈಗ ಅಟ್ಲೀಸ್ಟ್ ಬರೆಯೋದು ಲೆಡ್ಜರ್ಗಳನ್ನೇ ಹೇಳ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಹೋದಾಗ ಕಂಪ್ಯೂಟರ್ಗಳು ಬೇಕಾಗುತ್ತೆ, ಬಿಲ್ ತೆಗಿಯುವಂಥ ಇದುಗಳು ಬೇಕಾಗತ್ತೆ. ಏನೂ ಇಲ್ಲ ಆಫೀಸ್ ಕೆಲಸ ಮಾಡು ಅಂದರೆ ಎಂತ ಮಾಡ್ತಾನೆ ಅವನು? ಅದರಿಂದ ಕಾರಕಗಳು ಅಂದರೆ ಸಾಧನಗಳ ಉಪಯೋಗ ಬೇಕು. ಸಾಧನಗಳನ್ನು ಉಪಯೋಗಿಸ್ಕೊಳ್ಳೋಕೆ ಗೊತ್ತೂ ಇರಬೇಕು. ಕಾರಕಗಳ ಉಪಯೋಗ ಅನ್ನೋವಾಗ ಕಾರಕಗಳು ಮೊದಲಿರಬೇಕು, ಸಾಧನಗಳು ಮೊದಲಿರಬೇಕು, ಉಪಯೋಗಿಸ್ಕೊಳ್ಳೋಕ್ಕೂ ಗೊತ್ತಿರಬೇಕು. ನೋಡಿ, ಎಷ್ಟು ತುಂಬ ಇಂಪಾರ್ಟೆಂಟ್ ಇವೆಲ್ಲ. ಮುಂದೆ ಆಚಾರ್ಯರು ಇದನ್ನೆಲ್ಲ ತಗೋತಾರೆ. ಕಾರಕಗಳ ಸ್ವಭಾವ ಏನು ಅನ್ನೋದನ್ನೆಲ್ಲ ತಗೋತಾರೆ. ಅಂದರೆ ಕ್ರಿಯಾ ಸ್ವಭಾವ ಏನು ಅಂತ ನೋಡಿ. ಕ್ರಿಯೆಗೆ ವಿಧಿಯ ಜ್ಞಾನ ಇರಬೇಕು, ಕಾರಕಗಳಿರಬೇಕು, ಕಾರಕಗಳ ಉಪಯೋಗ ಗೊತ್ತಿರಬೇಕು. ಇಷ್ಟನ್ನು ಮಾಡಬೇಕು, ಇವೆರಡೂ ಬೇಕು. ಹಾಂ ಓದಿ. ತಾಪು ಅಲ್ಲ, ತಾವು ಕರ್ತೃರೂಪರೆಂದು ಭಾವಿಸಿಕೊಂಡು ತಮಗಿಂತ ಹೊರಗಿರುವ ಫಲವನ್ನು ಬಯಸುವವರಿಗೆ ವಿಧಿಸಿರುತ್ತದೆ. ನೋಡಿ, ನಾನು ಮೊದಲು ಕ್ರಿಯೆ ಮಾಡಬೇಕು ಅಂದರೆ ನಾನು ಮಾಡುವವನು ಅನ್ನೋ ಬುದ್ಧಿ ಇರಬೇಕು. ಕರ್ತೃ ಅಂದ್ರೇನೋ ಮಾಡುವವನು, ಭೋಕ್ತೃ ಅಂದರೆ ಅನುಭವಿಸುವವನು.
ದ್ರಷ್ಟೃ ಅಂದರೆ, ನೋಡುವವನು, ಶ್ರೋತೃ ಅಂದರೆ, ಕೇಳುವವನು, ಘ್ರಾತೃ ಅಂದರೆ, ಮೂಸುವವನು, ಖಾದಿತೃ ಅಂದರೆ, ತಿನ್ನುವವನು, ಇಲ್ಲಿ ಕರ್ತೃ ಕ್ರಿಯೆಗೆ. ಗಂತೃ ಅಂದರೆ ತೋರಿಸ್ಲಿಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ಗಂತೃ ಹೋಗುವವನು, ಗಂತೃ. ಹೀಗೆ ಮೊದಲು ನಾನು ಕರ್ತೃನ ಬುದ್ಧಿ ಇರಬೇಕು ಕ್ರಿಯೆಗೆ. ನಾನು ಕ್ರಿಯೆ ಮಾಡೋನೇ ಅಲ್ಲ ಅಂದ್ಕೊಂಡಿದ್ರೆ, ಈಗ ರಾಕೇಶನ್ನ ಅವನನ್ನು ಆಫೀಸ್ ಕ್ರಿಯೆ ಮಾಡ್ಸೋಕ್ಕಾಗಲ್ಲ. ಯಾಕೆ? ನಾನು ಅದು ಮಾಡೋನು ಅಂತ ಅಂದ್ಕೊಂಡೇ ಇಲ್ಲ. ಅವನು ಯಾವತ್ತಿಗೂ ಅವನು ಆ ಕ್ರಿಯೆಗೆ ನಾನು ಕರ್ತೃ ಅಂತಲೇ ಅಂದ್ಕೊಂಡಿಲ್ಲ. ಅದರಿಂದ ಅವನಿಗೆ ಅದು ಯಾವುದರ ವಿಧಿಯ ಜ್ಞಾನವೂ ಇಲ್ಲ, ಕ್ರಿಯೆಗಳ ಕಾರಕಗಳ ಉಪಯೋಗಕ್ಕೂ ಹೋಗಿಲ್ಲ ಅವನು. ಏನಾದ್ರು ವ್ಯತ್ಯಾಸ ಆದ್ರೂ ಟೆನ್ಷನ್ ಆಗಲ್ಲ. ನಮ್ಮ ಮತ್ತೂರಲ್ಲ ಒಬ್ಬರು ಹೇಳ್ತಿದ್ರಂತೆ, ಅವ್ರಿಗೇನಾದ್ರು ಪೆನ್ನು ಗಿನ್ನು ಕೊಟ್ಟರೆ, ನೋಡಿ ಸ್ವಾಮಿ ಈ ಉದ್ದುದ್ದು ಗುದ್ಲಿ, ಹಾರೆ, ಪಿಕಾಸ್ ಈ ಥರದ್ದೇನಾದರೂ ಕೊಡಿ ನಮಗೆ, ಈ ಸಣ್ಣದೆಲ್ಲ ಹಿಡ್ಕೊಂಡು ನಮ್ಮ ಕೆಲಸ ಮಾಡೋಕ್ಕಾಗಲ್ಲ. ಆ ಕಾರಕ ನಮಗಾಗಲ್ಲ, ಆ ಸಾಧನ ನಮ್ಗೆ ಉಪಯೋಗ ಆಗಲ್ಲ. ಚೆನ್ನಾಗಿದೆ. ಇವೆಲ್ಲ ತುಂಬ ವೇದಾಂತದ ತುಂಬ ಬೇಸಿಕ್ ವಿಷಯಗಳು. ತುಂಬ ಚೆನ್ನಾಗಿ ಹೇಳಿದ್ದಾರೆ ಸ್ವಾಮಿಗಳು. ತಾವು ಕರ್ತೃರೂಪವೆಂದು ಭಾವಿಸ್ಕೊಂಡಿರಬೇಕು ಮೊದಲು. ಆಮೇಲೆ ಪರಿಚ್ಛಿನ್ನ ಬುದ್ಧಿ ಇರಬೇಕು. ಏನು ಅಂತ? ನಾನಿಷ್ಟು, ನನಗಿಂತ ಹೊರಗಡೆ ಫಲ ಇದೆ, ಆ ಫಲವನ್ನು ನಾನು ಈ ಕರ್ಮದಿಂದ ಪಡ್ಕೋಬೇಕು, ಇಷ್ಟು ಬುದ್ಧಿ ಇರಬೇಕು. ಕರ್ತೃರೂಪವೆಂದು ಭಾವಿಸಿಕೊಂಡು ತಮಗಿಂತ ಹೊರಗಿರುವ ಫಲವನ್ನು ಬಯಸುವವರಿಗೇ ಕರ್ಮವನ್ನು ವಿಧಿಸಿರುತ್ತದೆ. ಇಷ್ಟು ಇದಿರಬೇಕು. ಆಯಿತು. ಆಮೇಲೆ ಫಾರಿನ್ ಟೂರ್ಗೆ ಹೋದರು ಅಂತ. ಅಯ್ಯೋ ಹಾಗಲ್ಲ ಅರ್ಥ ಮಾಡಬೇಕಾಗಿರೋದು. ತಲೆ ಕೆಟ್ಟ ಯೋಚನೆ ಮಾಡಿ ನೀನು ತಲೆ ಕೆಟ್ಟ ಯೋಚನೆ ಮಾಡಿದ್ರೆ ಏನು ಅರ್ಥ? ತಲೆ ಕೆಟ್ಟ ಯೋಚನೆ ಮಾಡಿ ಅಂದರೆ ಭೋಕ್ತೃ ಭಾವನೆಗಳನ್ನು, ಆಸೆಗಳನ್ನು ಬೆಳೆಸ್ಕೊಂಡು ಫಾರಿನಿಗೆ ಟೂರ್ ಹೋಯ್ತು, ವಿಪರೀತ ದುಡ್ಡು ಖರ್ಚಾಯಿತು ಅಂತ ವಾಕ್ಯಕ್ಕೆ ಇದು. ನೀನು ತಲೆ ಕೆಟ್ಟ ಯೋಚನೆ ಮಾಡಿ ಅಂದರೆ ಯಾವುದನ್ನು ಎಲ್ಲ ಹಾಕ್ಬೇಕು, ಭಾರಿ ಮುಖ್ಯ. ಇಲ್ಲಾಂದ್ರೆ ಫುಲ್ ಸ್ಟಾಪು, ಕಾಮ ಇವೆಲ್ಲ ಗೊತ್ತಾ ನಿಮಗೆ? ಕೋಮ ಅಂದ್ರೇನು? ಅರ್ಧ ವಿರಾಮ, ಪೂರ್ಣ ವಿರಾಮ, ಆಶ್ಚರ್ಯ ಸೂಚಕ ಎಲ್ಲ ಗೊತ್ತಿರಬೇಕು. ಎಕ್ಸ್ಕ್ಲಮೇಟರಿ ಅಲ್ವಾ? ಆಶ್ಚರ್ಯ ಸೂಚಕ ಭಾವನೆ ವ್ಯಕ್ತಪಡಿಸೋಕೆ ಬರಬೇಕಲ್ಲ. ಆಶ್ಚರ್ಯ ಸೂಚಕ ಆದಾಗ ಆಗಿರಬೇಕು ಅಂದ್ರೆ ಅದು ಆಶ್ಚರ್ಯ ಸೂಚಕ ಆಗಲ್ಲ. ಅದ್ಭುತ, ಅದು ತೋರ್ಸಕ್ಕೆ ಬರಬೇಕು. ಆದ್ದರಿಂದ ಕರ್ಮವನ್ನು ಅಲ್ಲ. ಆದ್ದರಿಂದ ಕರ್ಮವನ್ನು ಮಾಡುವವರು ಆಯಾ ಫಲವನ್ನು ಅನುಭವಿಸುವುದಕ್ಕೆ ತಕ್ಕ ಶರೀರಗಳನ್ನು ಧರಿಸಬೇಕಾಗುವುದು. ನಾನು ಕರ್ತೃ ಅಂತ ಭಾವನೆ ಮಾಡಿಕೊಂಡು ನನಗಿಂತ ಬೇರೆ ಫಲ ಇದೆ ಅಂತ ನಾನು ತಿಳ್ಕೊಂಡು ಕ್ರಿಯೆ ಮಾಡಿದೆ. ಹಾಗೆ ತಿಳ್ಕೊಂಡ ಮೇಲೆ ಆ ಬೇರೆಯಾದ ಫಲವನ್ನು ಅನುಭವಿಸೋದಕ್ಕೆ ಈ ಶರೀರ ಬಿಟ್ಟು ಇನ್ನೊಂದು ಶರೀರ ತಗೋಬೇಕು. ಅಂದರೆ ಇದು ಸೈಕಲ್ ಹೋಗ್ತಾನೇ ಇರುತ್ತೆ. ಇದಿಷ್ಟು ಕರ್ಮದ ಸ್ವಭಾವವೋ. ನೋಡಿ, ಇಷ್ಟು ತಿಳ್ಕೊಂಡಿರಬೇಕು. ಕರ್ಮದ ಸ್ವಭಾವದಲ್ಲಿ ಏನೇನು ತಿಳ್ಕೋಬೇಕು ಅಂದರೆ, ಕ್ರಿಯೆ ಅನ್ನೋವಾಗ ದೈಹಿಕವಾಗಿ ನಡೆಯುವ ಕ್ರಿಯೆ, ಮಾನಸಿಕವಾಗಿ ನಡೆಯುವ ಉಪಾಸನೆ ಎರಡೂ ಕ್ರಿಯೆನೇ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಉಪಾಸನೆಯಿಂದಲೇ ಮೋಕ್ಷ ಆಗುತ್ತೆ ಅಂತ ಕೆಲವರು ಹೇಳ್ತಿದ್ರು. ಯಾಕಿದನ್ನು ಇಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದರೆ, ಉಪಾಸನೆಯಿಂದಲೇ ಮೋಕ್ಷ ಆಗುತ್ತೆ ಅಂತ ಹೇಳೋವಂಥ ವಾದಿಗಳಿದ್ರು. ಅದು ಉಪಾಸನೆ ಅನ್ನೋದು ಕ್ರಿಯೆ ಆದಮೇಲೆ ಕ್ರಿಯೆಯಿಂದ ಮೋಕ್ಷ ಆಗಲ್ಲ. ಉಪಾಸನೆ ಮತ್ತು ಜ್ಞಾನಕ್ಕೆ ಸಹಾಯ ಮಾಡಿ ಜ್ಞಾನದಿಂದಲೇ ಮೋಕ್ಷ ಆಗೋದು. ಇದನ್ನು ಹೇಳಬೇಕು ಆಚಾರ್ಯರು. ಅದಕ್ಕೋಸ್ಕರ ಕ್ರಿಯೆಯಿಂದ ಮೋಕ್ಷ ಆಗಲ್ಲ ಅನ್ನೋದು ಸ್ಪಷ್ಟ ತಿಳುವಳಿಕೆ. ಅದರ ಕ್ರಿಯೆ ಅನ್ನೋದು ಎಲ್ಲಿವರೆಗೆ? ಮಾನಸಿಕ ಸ್ತರದವರೆಗೂ ಕ್ರಿಯೆನೇ. ಆದ್ದರಿಂದ ಮನಸ್ಸಿನಲ್ಲಿ ಮಾಡುವ ಉಪಾಸನೆಯಿಂದ ಎಂಥ ಮಟ್ಟದ ಉಪಾಸನೆ ಮಾಡು, ನಿನಗೆ ಬ್ರಹ್ಮಲೋಕದವರೆಗಿರೋ ಫಲ ಬರುತ್ತೆಯೇ ಹೊರತು ಮೋಕ್ಷ ನೇರವಾಗಿ ಆಗಲ್ಲ. ಉಪಾಸನೆಯಿಂದ ಮೋಕ್ಷ ಆಗೋದೇ ಇಲ್ವೋ ಅಂದರೆ ಆಗತ್ತೆ. ಉಪಾಸನೆಯಿಂದ ಚಿತ್ತಶುದ್ಧಿಯಾಗಿ, ಚಿತ್ತಶುದ್ಧಿಯಿಂದ ಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷ ಆಗುತ್ತೆ. ಹಾಗೆ ಆಗಬೇಕದು. ಆ ಮೋಕ್ಷ ಅನ್ನೋದು ನಾನು ಹೊಸದಾಗಿ ಪಡೆದುಕೊಳ್ಳುವ ವಿಷಯ ಅಲ್ಲ. ಅದಕ್ಕೇನೆ ಅವರು ಕ್ರಿಯೆಯಲ್ಲಿ ಇಷ್ಟೆಲ್ಲ ಸೇರಿಸಿದ್ರು. ಕ್ರಿಯೆ ಎನ್ನುವಾಗ ಕರ್ಮ ಮತ್ತು ಉಪಾಸನೆ ತಗೋಬೇಕು. ಕ್ರಿಯೆಗೆ ವಿಧಿಯ ಜ್ಞಾನ ಇರಬೇಕು, ಕಾರಕಗಳ ಉಪಯೋಗ ಗೊತ್ತಿರಬೇಕು, ತಾವು ಕರ್ತೃರೂಪ ಅಂತ ಭಾವಿಸ್ಕೊಂಡಿರಬೇಕು. ಕರ್ತೃರೂಪ ಅಂದ ತಕ್ಷಣ ನಾನು ಪರಿಚ್ಛಿನ್ನ ಅಂತ, ನಾನು ಇಷ್ಟೇ ಅಂತ ಭಾವನೆ ಇರಬೇಕು. ನನಗಿಂತ ಬೇರೆ ಇದೆ ಅಂದ್ಕೊಂಡಿರಬೇಕು. ಆ ಫಲವನ್ನು ಬಯಸೋಕ್ಕೆ ಕ್ರಿಯೆಗಳನ್ನು ಮಾಡಿಕೊಂಡು ಆ ಫಲವನ್ನು ಪಡ್ಕೊಳ್ಳೋಕ್ಕೆ ಬೇರೆ ಶರೀರವನ್ನು ತಗೋಬೇಕು. ಇಷ್ಟು ಕರ್ಮದ ಸ್ವಭಾವ. ಇದು ಮತ್ತೆ ಓದ್ಬೇಕು ನೀವುಗಳು. ಇದು ಮತ್ತೆ ಓದಲಿಲ್ಲ ಅಂದರೆ ಭಾಷ್ಯದಲ್ಲಿ ಹೇಳುವಾಗ ಯಾವ ಅರ್ಥದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅಂತ ಇದಾಗಲ್ಲ. ಸ್ವಾಮಿಗಳದನ್ನೇ ಹಿಂದಿಟ್ಟಿರೋದು ನೋಡಿಕೆ. ಅದಕ್ಕೆ 18 ಅಂದರೆ 18ನೇ ಭಾಷ್ಯ ಭಾಗದಲ್ಲಿ ಈ ವಿಚಾರ ಹೇಳಿದ್ದಾರೆ.
45ನೇ ಭಾಷ್ಯ ಭಾಗದಲ್ಲಿ ಇದು ಹೇಳಿದ್ದಾರೆ, 112ನೇ ಭಾಷ್ಯ ಭಾಗದಲ್ಲಿ ಅದು ಹೇಳಿದ್ದಾರೆ. ಸ್ವಾಮೀಜಿಗೆ ಇಡೀ ಪುಸ್ತಕದ ಜ್ಞಾನ ಇದೆಯಲ್ಲ, ಹಿಂಡಿಡಕ್ಕೆ, ಸಾರ ಹಿಂಡಿಡಕ್ಕೆ ಅಷ್ಟು ಜ್ಞಾನ ಇರಬೇಕಪ್ಪ, ಯಾವ್ಯಾವ ಜಾಗದಲ್ಲಿ ಏನೇನು ಹೇಳಿದೆ ಅಂತ. ಇದಕ್ಕಿಂತ ಇನ್ನೊಂದು ದೊಡ್ಡ ವಿಷಯ ಹೇಳ್ತೀನಿ. ಈ ಲಾಸ್ಟಲ್ಲಿ ನೋಡಿ, ಶಬ್ದಾನುಕ್ರಮಣಿಕೆ ಏನು ಕೊಟ್ಟಿದ್ದಾರೆ ನೋಡಿ. ಆ ಶಬ್ದಾನುಕ್ರಮಣಿಕೆಯಲ್ಲಿ ತೆಗಿರಿ, ಮೊದಲನೇದು ಅಕ್ಷರಂ ಅಂತಿದೆ ನೋಡಿ. ಎಷ್ಟು ಭಾಷೆಗಳಲ್ಲಿ ಅಕ್ಷರ ಅನ್ನೋ ಶಬ್ದ ಬಂದಿದೆ ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಯೋಜನ ಏನು ಅಂದರೆ, ಅಕ್ಷರ ಅನ್ನೋದು ಪರಮಾತ್ಮ ಅನ್ನೋ ಅರ್ಥದಲ್ಲಿ ಯಾವ್ಯಾವ ಭಾಷೆದಲ್ಲಿ ಬಂದಿದೆ, ಅವ್ಯಾಕೃತ ಅನ್ನೋ ಅರ್ಥದಲ್ಲಿ ಯಾವ್ಯಾವ ಭಾಷೆದಲ್ಲಿ ಬಂದಿದೆ, ಶಬ್ದ ಎಂಬ ಅರ್ಥದಲ್ಲಿ ಯಾವ್ಯಾವ ಭಾಷೆದಲ್ಲಿ ಬಂದಿದೆ. ಇದನ್ನು ನಮ್ಮ ಬೆಂಗಳೂರು ರಾಮ ಇವತ್ತು ಎಲ್ಲದನ್ನೂ ನಾವು ಇದಕ್ಕೆ ಅಪ್ಲೋಡ್ ಮಾಡಿದ್ವಲ್ಲ, ಅದನ್ನೆಲ್ಲ ಇದು ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅಕ್ಷರ ಅನ್ನೋದು ಎಷ್ಟರಲ್ಲಿ ಬಂದಿದೆ ಅಂತ ಕೊಟ್ಟರೆ ಇಷ್ಟೇ ಇತ್ತು ಕಂಪ್ಯೂಟ್ರಲ್ಲಿ. ಸ್ವಾಮಿಗಳ ಹೊತ್ತು ತಲೆನೇ ಕಂಪ್ಯೂಟ್ರು. ಈಗ ಅಕ್ಷರ ಅಂದ್ಕೊಂಡ್ರೆ ಅವ್ರಿಗೆಲ್ಲ ಜಾಗದ್ದು ಕಾಣ್ತಿತ್ತು. ಅಕ್ಷರ ಅನ್ನೋದು ಅಷ್ಟೂ ಭಾಷೆ ಭಾಗಗಳು ತಲೆಯಲ್ಲಿದೆ, ಅದು ಕಾಣಿಸ್ತಾ ಇದೆ. ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಬರೆದಿದ್ದಾರೆ. ಎಂಥ ಕಷ್ಟ. ಕಂಪ್ಯೂಟ್ರ್ ಗೊತ್ತಿರೋರ್ಗೆ ಈ ಕೆಲಸ ಅರ್ಥ ಆಗುತ್ತೆ. ಹಾಂ, ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಇದು ಕೆಲಸದ ಅರ್ಥನೇ ಆಗಲ್ಲ. ಇಡೀ ಪುಸ್ತಕದಲ್ಲಿ ಅಕ್ಷರ ಅನ್ನೋ ಶಬ್ದ ಯಾವ್ಯಾವ ಜಾಗದಲ್ಲಿ ಬರುತ್ತೆ, ಯಾವ್ಯಾವ ಅರ್ಥದಲ್ಲಿ ಬರುತ್ತೆ, ಎಷ್ಟು ಸಲ ಪ್ರಶಾಂತ ಅಂತ ಬಂದಿದೆ ಅಂತ ತೋರಿಸುತ್ತೆ ಕಂಪ್ಯೂಟ್ರಲ್ಲಿ. ಅಷ್ಟನ್ನು ಸ್ವಾಮಿಗಳು ಆಮೇಲೆ ನೋಡಿ, ಸ್ವಾಮಿಗಳು ಅಷ್ಟು ಭಾಷೆ ಭಾಗಗಳು ತಾವು ಬರೆದಿರೋದು. ಪಾಪ ಎಲ್ಲೂ ಅವ್ರಿಗೆ ಸಿಗ್ತಿರ್ಲಿಲ್ಲ. ಎಲ್ಲೆಲ್ಲೆಲ್ಲೆಲ್ಲೋ ಪುಸ್ತಕಗಳನ್ನು ಹುಡಿಸ್ಕೊಂಡು ತರಿಸಿ ಅವ್ರಿಗೆ ದುಡ್ಡು ಬಂದಾಗ ಯಾರು ದುಡ್ಡು ಕೊಟ್ಟರೆ ಅದಕ್ಕೊಂದು ಪುಸ್ತಕ ತರಿಸ್ಕೊಳ್ಳೋದು. ಇಲ್ಲಾಂದ್ರೆ ಪುಸ್ತಕ ಇಲ್ಲ, ಲೈಬ್ರರಿಗೆ ಹೋಗ್ಬಿಟ್ಟು ಬರ್ಕೊಂಬರ್ಬೇಕು. ಅದನ್ನು ಬರ್ಕೊಂಡು ಅದ್ರ ಭಾಷ್ಯ ಭಾಗಗಳನ್ನ ಡಿವೈಡ್ ಮಾಡ್ಕೊಂಡು ಇವರೇನೆ ಹೆಡ್ಡಿಂಗ್ ಕೊಟ್ಕೊಂಡು, ಹೆಡ್ಡಿಂಗ್ ಯಾಕೆ ಕೊಡಬೇಕು, ಇಷ್ಟು ಭಾಷೆಯ ಈ ವಿಷಯ ಹೇಳುತ್ತೆ, ಇಷ್ಟು ಭಾಷೆಯ ಈ ವಿಷಯ ಹೇಳುತ್ತೆ. ಹೀಗಿರಲಿಲ್ಲ ಹಿಂದಿನ ಕಾಲದಲ್ಲಿ. ಇಲ್ಲಿಂದ ಇಲ್ಲಿವರೆಗೂ ಒಂದೇ ಥರ ಇರ್ತವೆ. ಅದನ್ನು ಡಿವೈಡ್ ಮಾಡ್ಕೊಂಡಿರೋದೆಲ್ಲ ಸ್ವಾಮಿಗಳು ಇಲ್ಲಿ ಭಾಷ್ಯ ಭಾಗ ಕೊಟ್ಟು, ಎಲ್ಲವೂ ಪುರುಷನೇ ಅನ್ನೋ ಭಾಷ್ಯ ಭಾಗ ಇಲ್ಲಿಗೆ ಬಂತು, ಅದಕ್ಕಿಂತ ಹಿಂದಿನ ಬೇರೆದು ಮುಂದಿನ ಬೇರೆದು ಎಲ್ಲದನ್ನೂ ಅವರು ಬರೆದಿರೋದು. ಪಾಪ ನನಗಿದಂತೂ ಭಾರಿ ಆಶ್ಚರ್ಯದ ವಿಷಯ, ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಇದೋಗ್ಲೇ ಸೂತ್ರ ಭಾಷ್ಯ 2000 ಪೇಜಿನ ಪುಸ್ತಕ. ಅದರಲ್ಲಿ ನಿಮಗೆ ಭಾಷೆ ಭಾಗಗಳಲ್ಲಿ ಅಲ್ಲಿ ಬರೆದಿದ್ದಾರೆ ಅಕ್ಷರ ಅಂದರೆ ಅಲ್ಲೆಲ್ಲಿ ಬರುತ್ತೆ, ಯಾವ್ಯಾವ ಅರ್ಥದಲ್ಲಿ ಬರುತ್ತೆ. ಇದು ಸೂತ್ರ ಭಾಷ್ಯ, ಬೃಹದಾರಣ್ಯಕ, ಛಾಂದೋಗ್ಯ ಎಲ್ಲ ಇಷ್ಟು ದೊಡ್ಡ ಗ್ರಂಥ ನೋಡಿದ್ದೀರಲ್ಲ. ಅಂದರೆ ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಂತ ಅದರಲ್ಲಿ. ಆ ಇನ್ವಾಲ್ವ್ಮೆಂಟ್ ಹೇಗಿತ್ತಂತೆ ಅಂದರೆ ಸ್ವಾಮಿಗಳು ಯಾವುದಕ್ಕಾದರೂ ಹಾಗೆ ತಮ್ಮನ್ನು ಅರ್ಪಿಸ್ಕೊಂಡ್ಬಿಡ್ತಿದ್ರು ಅನ್ನೋಕ್ಕೆ. ಆ ಬೌದ್ಧರ ಗ್ರಂಥ ಬರೆದಿದ್ದಾರೆ, ಧಮ್ಮಪದ ಅಂತ ಒಂದು ಪುಸ್ತಕ ಇದೆ, ಬೌದ್ಧರ ಗ್ರಂಥ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಬೌದ್ಧರ ಗ್ರಂಥ ಬರೆಯುವಾಗ ಅದಷ್ಟು ಓದಬೇಕಲ್ಲ ಬೌದ್ಧರದ್ದು. ಅದೊಂದು ಬೌದ್ಧರದ್ರಲ್ಲಿ ಧಮ್ಮಪದ ಒಂದು ಬರೆದಿದ್ದಾರೆ. ಮಾಂಡುಕ್ಯದಲ್ಲಿ ನಮ್ಮದು ಮಾಂಡುಕ್ಯ ಕಾರಿಕೆ ಇರೋ ಥರ ಅವ್ರದ್ದು ಮಾಧ್ಯಂದಿನ ಕಾರಿಕೆಗಳು ಅಂತಿದೆ ಅವ್ರದ್ದು. ಆ ಮಾಧ್ಯಂದಿನ ಕಾರಿಕೆಗಳನ್ನು ಅನುವಾದ ಮಾಡಿದ್ದಾರೆ. ಆಮೇಲೆ ಸಾಂಖ್ಯ ಕಾರಿಕೆಗಳನ್ನು ಅನುವಾದ ಮಾಡಿದ್ದಾರೆ. ಇಲ್ಲಿದೆ ಎಲ್ಲ ಪುಸ್ತಕಗಳು. ಅದೆಲ್ಲ ಮಾಡೋವಾಗ ಸ್ವಾಮಿಗಳು ಹೇಳ್ತಿದ್ದಂತೆ, ಈಗ ನಂಗೆ ಬೇರೆ ಏನೂ ಚಿಂತೆ ಇಲ್ಲ, ನಾನು ಬೌದ್ಧ ಆಗ್ಬಿಟ್ಟಿದ್ದೀನಿ ಅನ್ನೋರಂತ. ಅಷ್ಟು ಇನ್ವಾಲ್ವ್ಮೆಂಟು. ಅದನ್ನೇ ರಾಮಕೃಷ್ಣ ಪರಮಹಂಸರು, ಈಗ ನಾನು ಆಂಜನೇಯನ ಉಪಾಸನೆ ಮಾಡೋವಾಗ ಆಂಜನೇಯನೇ, ಕಾಳಿ ಉಪಾಸನೆ ಮಾಡುವಾಗ ಕಾಳಿನೇ, ಇನ್ನೊಂದು ಭಾವ ಇಲ್ಲ. ಆಗ ಗೋಪಿಕಾ ಸ್ತ್ರೀ ತಗೊಂಡ್ರೆ ಗೋಪಿಕಾ ಸ್ತ್ರೀಯರೇ. ಹಾಂ, ಅದನ್ನು ಸ್ವಾಮಿಗಳು ಈ ರೀತಿಯಾಗಿ ಬೌದ್ಧರದ ಅನುವಾದ ಮಾಡುವಾಗ ಪೂರ್ತಿ ಬೌದ್ಧರ ಥರ. ಅಬ್ಬಾ, ಭಾರಿ ಕಷ್ಟ ಅದು. ಭಾವಗಳನ್ನು ಆರೋಪಣೆ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಆಮೇಲೆ ಶಿಫ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಭಾವಗಳನ್ನು, ಇದಾಯಿತು ಇದು ಇದಕ್ಕೆ ಮಾಡ್ಕೊತೀನಿ, ಇದಾಯಿತು ಇದಕ್ಕೆ, ಅದಿನ್ನೂ ಕಷ್ಟ. ಈಗ ನಮ್ಗೆ ಯಾವ್ದಾದ್ರು ಒಂದು ಭಾವ ಉಳ್ಕೊಂಡ್ರೆ ಅದೇ ಉಳ್ಕೊಂಡು ಹೋಗಿರುತ್ತೆ. ನಮ್ಗೆ ಶಿಫ್ಟ್ ಮಾಡ್ಕೊಂಡ್ರೆ ಭಯ ಶುರುವಾಗುತ್ತೆ. ಅದು ಜ್ಞಾನಿಗಳಿಗೆ ಆಗಲ್ಲ. ಅದನ್ನು ಮಾಡುವಾಗ ಅದರಲ್ಲೇ ಫುಲ್ ಮಾಡ್ತಾರೆ. ಸ್ವಾಮಿಗಳ ಕೆಲಸ ಇದೆಯಲ್ಲ ಅದ್ಭುತಪ್ಪ. ಕೋಟಿ ಕೋಟಿ ನಮಸ್ಕಾರ.
ಪರವಿದ್ಯೆ ಎಂದು ಕರೆಸಿಕೊಳ್ಳುವ ಆತ್ಮಜ್ಞಾನವು ಇದಕ್ಕಿಂತ ತೀರ ವಿಲಕ್ಷಣವಾಗಿರುತ್ತದೆ. ವಿಲಕ್ಷಣವಾಗಿರುತ್ತದೆ. ಜ್ಞಾನವು ವಸ್ತುವಿಗೆ ಅಧೀನವಾಗಿ ಉಂಟಾಗುವುದಾದ್ದರಿಂದ ಕರ್ತಾಧಿಕಾರಿಗಳಿಗೆ ಕಾರಕಗಳಿಗೆ ಕಾರಕಗಳಿಗೆ ವಶವಾಗಿ ಉಂಟಾಗತಕ್ಕದ್ದಲ್ಲ. ತುಂಬ ಮುಖ್ಯ. ಪರವಿದ್ಯೆ, ಇದು ಅಪರವಿದ್ಯೆ ಹಿಂದೆ ಬರೆದ್ರು ನೋಡಿ. ವಿಧಿಸುವುದಕ್ಕೆ ಬರುವ ಅಪರವಿದ್ಯಾ ವಿಷಯವಾದ ಕ್ರಿಯೆ. ಅಪರವಿದ್ಯೆ ಅಂದರೆ ಎಲ್ಲಿವರೆಗೆ ತಗೋಬೇಕು? ಅದರಿಂದ ಕರ್ಮ, ಉಪಾಸನೆ, ಉಪಾಸನೆಯಿಂದ ಸಿಗುವ ಬ್ರಹ್ಮಲೋಕದವರೆಗಿರುವ ಹೇಳಿರುವುದೆಲ್ಲವೂ ಅಪರವಿದ್ಯೆ. ಅದು ಅದಲ್ಲ. ಅಪರ ಅಂದರೆ ಅದು ಪರ, ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಕೀಳು ಅಂತ. ಕೀಳು ಮೇಲು ಅಂತ. ಕೀಳು ಅಂದ್ರೆ ಬ್ರಹ್ಮಲೋಕ ಕೀಳಲ್ಲ, ನಮ್ಗೆ ಹೋಲಿಸ್ಕೊಂಡ್ರೆ ಬ್ರಹ್ಮಲೋಕ ಮೇಲ್ಮಟ್ಟವೇ. ಆದರೆ ತತ್ವಜ್ಞಾನಕ್ಕೆ ಹೋಲಿಸ್ಕೊಂಡು ತತ್ವಜ್ಞಾನವನ್ನು ಪರ ಅಂತ ಇಟ್ಕೊಂಡು ಅದಕ್ಕಿಂತ ಕೆಳಗಿರೋದೆಲ್ಲವನ್ನು ಗುಂಪು ಮಾಡಿ ಒಂದು ಮಾಡುವುದು. ಯಾಕೆ? ತತ್ವಜ್ಞಾನದ ಮಹತ್ವ ಎಷ್ಟು ಅಂತ ತೋರ್ಸೋಕ್ಕೆ. ಅದರಿಂದ ಪರವಿದ್ಯೆ ಅಂದರೆ ತತ್ವಜ್ಞಾನ, ಆತ್ಮಜ್ಞಾನ ಎಂದು ಕರೆಯಿಸಿಕೊಳ್ಳುವ ಆತ್ಮಜ್ಞಾನವು ಇದಕ್ಕಿಂತ ತೀರ ವಿಲಕ್ಷಣವಾಗಿರುತ್ತದೆ ಅಲ್ವಾ? ಆ ಜ್ಞಾನ ವಸ್ತುವಿಗೆ ಅಧೀನವಾಗಿ ಉಂಟಾಗುವುದಾದ್ದರಿಂದ ಇದು ತುಂಬ ಇಂಪಾರ್ಟೆಂಟು. ಏನು ಅಂದರೆ ವಸ್ತುತಂತ್ರಜ್ಞಾನ, ಕರ್ತೃತಂತ್ರಜ್ಞಾನ ಅಂತ ಎರಡು. ವಸ್ತುತಂತ್ರಜ್ಞಾನ ಅಂದರೆ ಈ ವಸ್ತು, ಇದನ್ನು ಮೊಬೈಲ್ ಅಂತಲೇ ತಿಳ್ಕೊಬೇಕು ನೀವು. ಬೇರೆ ಯಾವ ರೀತಿಯಾಗಿ ತಿಳ್ಕೊಂಡ್ರು ಅದು ತಪ್ಪು ತಿಳುವಳಿಕೆ. ಆದ್ದರಿಂದ ಇದರ ಬಗ್ಗೆ ಇರುವ ಜ್ಞಾನ ಇದೆಯಲ್ಲ, ಅದು ವಸ್ತುತಂತ್ರಜ್ಞಾನ. ವಸ್ತುವನ್ನು ಇದ್ದದ್ದನ್ನು ಇದ್ದಂತೆಯೇ ತಿಳಿದುಕೊಳ್ಳಬೇಕು. ಹೀಗೆ ಆತ್ಮವಸ್ತುವನ್ನು ನೀವು ಆತ್ಮವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಳ್ಳಿಲ್ಲ ಅಂದರೆ ಅದು ತಪ್ಪು ತಿಳುವಳಿಕೆ. ಆದ್ದರಿಂದ ಆತ್ಮವಸ್ತುವಿನ ಬಗ್ಗೆ ಇರುವ ಜ್ಞಾನ ಇದೆಯಲ್ಲ, ಅದು ವಸ್ತುತಂತ್ರಜ್ಞಾನ. ಅಂದರೆ ವಸ್ತುವಿಗೆ ಅಧೀನವಾಗಿದೆ. ಅಂದರೆ ವಸ್ತು ಹೇಗಿದೆಯೋ ಹಾಗೇ ತಿಳ್ಕೊಬೇಕು. ಕರ್ತೃತಂತ್ರಜ್ಞಾನ ಅಂದರೆ ಕ್ರಿಯೆ. ಈಗ ನಾನು ಕ್ರಿಯೆ ಅಂತ ಮಾಡ್ತೀನಲ್ಲ, ಈಗ ಕಸ ಗುಡಿಸ್ಬೇಕು ಅನ್ನೋದು ಕರ್ತೃವಿಗೆ ಅಧೀನ. ಯಾಕೆಂದರೆ ಈ ಕಡೆಯಿಂದಲೂ ಗುಡಿಸ್ಬೋದು, ಆ ಕಡೆಯಿಂದಲೂ ಗುಡಿಸ್ಬೋದು, ಹೀಗೆ ಗುಡಿಸ್ಬೋದು. ಬೆಳಗ್ಗೆ ಗುಡಿಸ್ಬೋದು, ಮಧ್ಯಾಹ್ನ ಗುಡಿಸ್ಬೋದು, ರಾತ್ರಿ ಗುಡಿಸ್ಬೋದು. ದಿನಕ್ಕೆ 10 ಸಲ ಗುಡಿಸ್ತೀನಿ ಅನ್ಬೋದು, 10 ದಿನಕ್ಕೆ 1 ಸಲ ಗುಡಿಸ್ತೀನಿ ಅನ್ಬೋದು. ಕರ್ತೃವಿಗೆ ಅಧೀನ ಅದು. ಕ್ರಿಯೆಗಳೆಲ್ಲ ಕರ್ತೃವಿಗೆ ಅಧೀನ. ಕ್ರಿಯೆ ಮತ್ತು ಉಪಾಸನೆ, ಕ್ರಿಯೆಲೆರಡೂ ಸೇರೋಗುತ್ತೆ. ಮಾನಸಿಕ ಭಾವನೆಗಳು, ಈಗ ಅಪ್ಪನ್ನ ಒಂದ್ಸಲ ದೇವರು ಅಂತ ಭಾವನೆ ಮಾಡ್ಬೋದು, ಒಂದ್ಸಲ ನಮ್ಮ ಅಪ್ಪ ಅಂತ ಭಾವನೆ ಮಾಡ್ಬೋದು, ಒಂದ್ಸಲ ಇವನು ಸಾಮಾನ್ಯ ಮನುಷ್ಯ ಅಂತ ಭಾವನೆ ಮಾಡ್ಬೋದು, ಏನಾದ್ರು ಮಾಡ್ಬೋದು. ನನ್ನ ಅಧೀನ ಅದು, ನಾನು ಭಾವನೆ ಮಾಡ್ತಾ ಇರೋದು ಅದ್ರ ಮೇಲೆ. ಅದೆಲ್ಲ ಕ್ರಿಯೆ ಸ್ತರಕ್ಕೆ ಸೇರುತ್ತೆ. ಅದರಿಂದ ಕ್ರಿಯೆಗಳೆಲ್ಲವೂ ಕರ್ತೃವಿಗೆ ಅಧೀನ. ವಸ್ತುವಿನ ಜ್ಞಾನವೆಲ್ಲವೂ ವಸ್ತುವಿನಿಗೆ ಅಧೀನ. ಇದರಲ್ಲಿ ಈಗ ಇದನ್ನು ಮೊಬೈಲನ್ನು ಕ್ರಿಯೆಯಾಗಿ ಉಪಯೋಗಿಸ್ಕೊಳ್ಳೋವಾಗ ಬೇಕಿದ್ರೆ ಮಾತಾಡ್ತೀನಿ, ಅಥವಾ ಬರೀ ಮೆಸೇಜ್ ಮಾಡ್ತೀನಿ, ಅಥವಾ ಒಂದಷ್ಟು ದಿನ ಮಾತಾಡೋದೇ ಇಲ್ಲ ಅಲ್ವಾ, ಹೀಗೆ ತಿರುಗ್ಸೋಕೆ ಉಪಯೋಗಿಸ್ಕೊತೀನಿ, ಆಟ ಆಡೋಕೆ ಏನಾರು ಮಾಡ್ಬೋದು ಇದನ್ನ. ಆದರೆ ತಿಳ್ಕೊಳ್ಳೋಕ್ಕೆ ಅಂತ ಬಂದಾಗ ಇದನ್ನು ಮೊಬೈಲ್ ಅಂತ ತಿಳ್ಕೊಳ್ಳೋದು ಬಿಟ್ಟು ಬೇರೆ ಯಾವ ರೀತಿಯೂ ತಿಳ್ಕೊಂಡ್ರೆ ಸರಿಯಾದ ಜ್ಞಾನ ಅಲ್ಲ. ಅದರಿಂದ ಜ್ಞಾನ ಅಂತ ನೋಡೋಕೆ ಹೋದಾಗ ಅದು ವಸ್ತುವನ್ನು ಹೇಗಿದೆಯೋ ಹಾಗೆ ತಿಳ್ಕೊಬೇಕು. ಕ್ರಿಯೆಯನ್ನು ಮಾಡುವಾಗ ವಿಕಲ್ಪಗಳಿದೆ. ವಿಕಲ್ಪಗಳು ಅಂದರೆ ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು ಅನ್ನೋದು ವಿಕಲ್ಪ. ಕ್ರಿಯೆಯಲ್ಲಿ ವಿಕಲ್ಪ ಬರುತ್ತೆ, ವಸ್ತುವಿನಲ್ಲಿ ವಿಕಲ್ಪ ಬರಲ್ಲ. ವಸ್ತುವನ್ನು ಹೀಗೂ ಅನ್ಕೋಬೋದು, ಹಾಗೂ ಅನ್ಕೋಬೋದು ಅಂದರೆ ಅದು ಸರಿಯಾದ ಜ್ಞಾನ ಆಗಲ್ಲ. ಅದರಿಂದ ಆ ಜ್ಞಾನವು ವಸ್ತುವಿಗೆ ಅಧೀನವಾಗಿ ಉಂಟಾಗುವುದಾದ್ದರಿಂದ ಕರ್ತ್ರಾದಿ ಕಾರಕಗಳಿಗೆ ವಶವಾಗಿ ಉಂಟಾಗತಕ್ಕದ್ದಲ್ಲ. ನನ್ನಿಷ್ಟ ಬಂದ ಹಾಗೆ ನನಗೆ ಯಾವ ರೀತಿ ಇದೆಯೋ ಆ ರೀತಿ ನಾನು ತಿಳ್ಕೊಳಕ್ಕೆ ಬರಲ್ಲ. ಹಾಗೆ ತಿಳ್ಕೊಂಡಿರೋದ್ರಿಂದ ಅದು ಸರಿಯಾದ ಜ್ಞಾನವೂ ಆಗಲ್ಲ. ಭಾರಿ ಇಂಪಾರ್ಟೆಂಟ್ ಇವೆಲ್ಲ. ಪರಮಾರ್ಥವು ಅದ್ವಿತೀಯವಾಗಿರುವುದರಿಂದ ಅದನ್ನರಿತವನಿಗೆ ಕಾಮ, ಕಾಮಿ, ಕಾಮಯಿತವ್ಯ ಎಂಬ ಭೇದವೇ ಇರುವುದಿಲ್ಲ. ಪರಮಾರ್ಥ ಏನಿದೆ, ಪರಮಾರ್ಥ ಅಂದ್ಲು ಏಕರೂಪೇಣ ಸ್ಥಿತೋ ಯೋ ಅರ್ಥ ಸ ಪರಮಾರ್ಥ ಅಂತ ಆಚಾರ್ಯರು ಬರೆದಿದ್ದಾರೆ. ಯಾವುದು ಒಂದು ಸಲ ಇದರ ರೂಪ ಹೀಗೇನು ಗೊತ್ತು ಮಾಡಿದ ಮೇಲೆ ಅದು ಯಾವಾಗಲೂ ಹಾಗೇ ಇರುತ್ತೋ ಅದು ಪರಮಾರ್ಥ. ಅದಕ್ಕೆ ಸತ್ಯ ಅನ್ನೋ ಡೆಫಿನೇಷನ್ನು ಹಾಗೆ ಹಾಕ್ಕೊಟ್ಟಿದ್ದಾರೆ. ಏಕರೂಪೇಣ ಸ್ಥಿತೋ ಯೋ ಅರ್ಥ ಸ ಪರಮಾರ್ಥ ಅಂತ. ಈಗ ಪರಮಾರ್ಥ ಅಂತೇನಿದೆ, ಅದಕ್ಕೆ ಪರಮಾರ್ಥ ಅಂದರು, ಬ್ರಹ್ಮ ಅಂದರು, ಆತ್ಮ ಅಂದರು ಎಲ್ಲ ಒಂದೇ, ಸಿನಾನಿಮ್ಸ್ ಅವೆಲ್ಲ ಪರ್ಯಾಯ ಶಬ್ದಗಳು. ಈ ಪರಮಾರ್ಥವು ಅದ್ವಿತೀಯವಾಗಿದೆ. ತನ್ನಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಮರ್ತೇ ಹೋಯ್ತು,
ಅವರು ವ್ಯಾಖ್ಯಾನಕಾರ ಶಬ್ದ ಒಂದು ಹೇಳಿದ್ದಾರೆ, ಬಾಹ್ಯಭೇದ ಸ್ವಗತ ಭೇದ ಅಂತ. ಅದೇನೋ ಆ ಶಬ್ದ ಸಿಗ್ತಾ ಇದೆ ನನಗೆ. ಅಂದರೆ ತನಗಿಂತ ಬೇರೆಯಾಗಿರುವಂಥ ಇದು ಬೇರೆ 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 ಅನ್ನೋದರಲ್ಲಿ ನಾನು ಇದು ಅಂತ ಆದರೆ ಇವರೆಲ್ಲ ನನಗಿಂತ ಬೇರೆ ಅಂತ. ಈಗ ತಾನು ಅಂತ ಅಂದ್ಕೊಂಡಿರೋದ್ರಲ್ಲೂ ಭೇದ ಇದೆ. ಏನೋ ಶಬ್ದ ಮರೆಸೋಯ್ತು, 3 ಹೇಳ್ತಾರೆ ಅವರು, ಕ್ಯಾಪ್ಕ ಬಂದಾಗ ಹೇಳ್ತೀನಿ. ಈಗ ಈ ಕೈ ನಾನು ಅಂತ ಇದನ್ನು ಅಂದ್ಕೊಂಡಿದ್ರು, ಕೈ ಬೇರೆ ಕಾಲು ಬೇರೆ, ನನ್ನಲ್ಲೇ ಭೇದ. ಭೇದ ಅನ್ನೋದನ್ನೇ ನೋಡ್ಕೊಂಡು ಹೋದಾಗ ದ್ವೈತ ಸಂಪೂರ್ಣವಾಗಿ ದ್ವೈತವೇ. ಆದರೆ ಅದ್ವಿತೀಯ ಆತ್ಮನನ್ನು ಹೇಳುವಾಗ ಅವನಲ್ಲಿ ಅವಯವಗಳೇ ಇಲ್ಲದೆ ಇರೋದ್ರಿಂದ ತನಗಿಂತ ಬೇರೆಯಾಗಿಯೂ ಒಂದಿಲ್ಲ, ತನ್ನಲ್ಲಿಯೂ ಭೇದವಿಲ್ಲ. ಆ ಶಬ್ದವೇ ಮಾಡ್ತಾ ಇತ್ತು ಎಲ್ಲ ಬರುತ್ತೆ. ಆತ್ಮನಲ್ಲಿಯೇ ಅಡಗಿ ಹೋಗಿರುವುದು. ನೋಡಿ, ಅದ್ವಿತೀಯವಾಗಿರೋದ್ರಿಂದ ಅದನ್ನು ಅರಿತವನಿಗೆ ಪರಮಾರ್ಥವನ್ನು ಅರಿಯೋದು ಅಂದರೆ ಅದು ಅದ್ವಿತೀಯ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪರಮಾರ್ಥದ ಕಡೆಯಿಂದ ಅಂದರೆ ಪರಮಾತ್ಮನ ಕಡೆಯಿಂದ ತನಗಿಂತ ಬೇರೆ ಅನ್ನೋ ತಿಳುವಳಿಕೆನೇ ಅವನಿಗೆ ಯಾವುದರಲ್ಲೂ ಇರಲ್ಲ. ಯಾವ ವಿಷಯದಲ್ಲೂ ಇದು ತನಗಿಂತ ಬೇರೆಯಾಗಿದೆ ಅನ್ನೋ ತಿಳುವಳಿಕೆ ಇರಲ್ಲ. ಹಾಗಾಗಿ ಪರಮಾತ್ಮನನ್ನು ನಾನೀಗ ಅರ್ಥಕೊಂಡ್ರು, ಪರಮಾತ್ಮನು ಇವನು, ನಾನು ಇದು ಅಂತ ಅರ್ಥಕೊಂಡ್ರೆ ಪರಮಾತ್ಮ ಜ್ಞಾನ ಅಲ್ಲ. ಅರ್ಥ ಆಯ್ತಲ್ವಾ? ಈಗ ಯಾವುದನ್ನು ಅರ್ಥಕೊಂಡ್ರೆ ಅದರ ನಿಜ ಸ್ವಭಾವ ನಂಗೆ ಗೊತ್ತಾಗಬೇಕು. ಈಗ ನಾನು ಪರಮಾತ್ಮನ ಸ್ವಭಾವವನ್ನು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ಕಡೆಯಿಂದ ಯಾವಾಗಲೂ ತಾನಿದು, ತನಗಿಂತ ಬೇರೆ ಇದು ಅನ್ನೋ ಪರಿಚ್ಛಿನ್ನ ಜ್ಞಾನ ಆತ್ಮನಿಗಿಲ್ಲ. ಅದೇ ಅದ್ವಿತೀಯ ಜ್ಞಾನ. ಅದ್ವಿತೀಯ, ದ್ವಿತೀಯ ಇಲ್ಲದೆ ಇರೋದು, ಎರಡನೇದು ಅನ್ನೋದು ಇಲ್ಲವೇ ಇಲ್ಲ. ಈ ರೀತಿಯಾಗಿ ನಾನು ಪರಮಾತ್ಮನನ್ನು ಅರ್ಥ ಮಾಡ್ಕೊಳಕ್ಕೆ ಹೋದಾಗ ನಾನು ಪರಮಾತ್ಮನೇ ಆಗಿ ಪರಮಾತ್ಮನ ಅರ್ಥ ಮಾಡ್ಕೋಬೇಕೇ ಹೊರತು ಇದು ಪರಮಾತ್ಮ ಅಂತ ಬೇರೆಯಾಗಿಟ್ಟು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಅರ್ಥ ಮಾಡಿಕೊಂಡ್ರೆ ನಾನು ಈಗಲೂ ಪರಮಾತ್ಮನೇ ಆಗಿದ್ದೀನಿ ಅಂತ ಅರ್ಥ ಮಾಡಿಕೊಂಡ್ರೆ ಇದು ಕಾಮ, ನಾನು ಕಾಮಿ ಅಂದರೆ ಬಯಸುವವನು ನಾನು, ಇದು ಕಾಮ, ಬಯಸಬೇಕಾದಂಥ ವಸ್ತು ಇದು ಅನ್ನೋ 3 ತ್ರಿಪುಟಿ ಅಂತ ಹೇಳ್ತೀವಿ ಇದಕ್ಕೆ. ತ್ರಿಪುಟಿ 3, ಇದು 3 ಒಂದೇ ಗುಂಪು ಅಂತ. ನಾನು ಎಲ್ಲಿಯವರೆಗೂ ಕಾಮಿ ಆಗಿರ್ತೀನೋ, ಬಯಸುವವನಾಗಿರ್ತೀನೋ, ನನಗೆ ಬಯಕೆ ಅನ್ನೋದು ಇರುತ್ತೆ, ಬಯಸುವಂತಹ ವಸ್ತು ಇದ್ದೇ ಇರುತ್ತೆ, ಇದು ಹೋಗೋದೇ ಇಲ್ಲ. ಕಾಮಯಿತವ್ಯ ಅಂದರೆ ಬಯಸಬೇಕಾದದ್ದು ವಸ್ತು, ಯಾವ್ದಾದ್ರು ಸರಿ, ವಸ್ತುಗಳೆಲ್ಲ ಕಾಮಯಿತವ್ಯ. ಆಯಿತಾ? ತವ್ಯ ಪ್ರತ್ಯಯ ಇದು. ಕಮು ಕಾಂತವು ಧಾತುವಿಗೆ ತವ್ಯ ಪ್ರತ್ಯಯ. ಕಾಮಯಿತವ್ಯ ಅಂದರೆ ಬಯಸಬೇಕಾದದ್ದು, ಬಯಕೆ, ಮನಸ್ಸಿನಲ್ಲಿ ಹೇಳೋ ಬಯಕೆ, ಬಯಸುವವನು. ಈ 3 ಸೇರ್ಕೊಂಡೇ ಇರುತ್ತೆ, ಜಾಯಿಂಟ್ ಅದು. ಬಯಸಬೇಕಾದ ವಸ್ತುಗಳಿದೆ ಅಂತ ಯಾರು ಅಂದರೆ ಬಯಸುವವನೊಬ್ಬ ಇದ್ದೇ ಇರ್ತಾನೆ, ಬಯಕೆನೂ ಇದ್ದೇ ಇರುತ್ತೆ ಅಂತಲೇ ಅರ್ಥ. ಈ ತ್ರಿಪುಟಿ ಬರೋದೇ ಇಲ್ಲ ಪರಮಾತ್ಮನ ಅರ್ಥ ಮಾಡ್ಕೊಂಡಾಗ. ಅಂದರೆ ನಾವು ಎಲ್ಲಿವರೆಗೆ ಸಾಧನೆ ಮಾಡಬೇಕು ಅಂತ ಕೇಳಿದರೆ ಈ ತ್ರಿಪುಟಿಗಳು ಹೋಗೋವರೆಗೂ ನೀನು ಸಾಧನೆ ಮಾಡಬೇಕು. ಪರಮಾತ್ಮನ ಅರ್ಥಕೊಳ್ಳೋದು ಅಂದ್ರೆ ಅಲ್ಲಿವರೆಗೆ. ಶಾಸ್ತ್ರೀಯವಾದ ಜ್ಞಾನ ಇದೆಯಲ್ಲ, ಅದು ಪರಮಾತ್ಮ ಜ್ಞಾನ ಅಂತ ಹೇಳಕ್ಕೆ ಬರಲ್ಲ. ಪುಸ್ತಕದ ಬದನೆಕಾಯಿ ಅಲ್ಲ ಅದು. ಪುಸ್ತಕದ ಬದನೆಕಾಯಿ ಅಡುಗೆ ಮಾಡೋಕ್ಕೆ ಬರುತ್ತೇನಾ? ಬದನೆಕಾಯೇ ಬೇಕು. ಹಾಗೆ ಅದರ ಪುಸ್ತಕದ ಬದನೆಕಾಯಿಯಿಂದ ಏನು ಅಂದರೆ ಬದನೆಕಾಯಿ ಹೇಗಿರುತ್ತೆ ಅಂತ ತಿಳ್ಕೊಬೋದು. ಆಮೇಲೆ ಬದನೆಕಾಯಿ ಅನ್ನೋದನ್ನು ಇದು ಬದನೆಕಾಯಿ ಅಂತ ಅನುಭವದಲ್ಲೇ ತಗೋಬೇಕು. ಹಾಗೆ ತತ್ವಜ್ಞಾನ ಅನ್ನೋದು ಅನುಭವದಲ್ಲಿ ಕೊನೆಗಾಣುವ ವಿಷಯವಾದ್ದರಿಂದ ಅನುಭವದಲ್ಲಿ ಈಗಲೂ ನಾನು ಪರಮಾತ್ಮನಿಗಿಂತ ಬೇರೆ ಆಗಿಲ್ಲ ಅಂತ ತಿಳ್ಕೊಳ್ಳೋವರೆಗೂ ನಮ್ಮ ಸಾಧನೆ ಮುಂದುವರಿತಾನೆ ಇರುತ್ತೆ. ಸಾಧನೆಯಲ್ಲಿ ಬರುತ್ತೆ. ಸಾಧನೆಯಲ್ಲಿ ಈಗ ನಾನು ಸಾಧನೆ ಮಾಡ್ತಾ ಇದ್ದೀನಿ, ಜಪ ಮಾಡ್ತೀನಿ, ಭಜನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಗ್ರಂಥ ಓದ್ತೀನಿ, ಧ್ಯಾನಕ್ಕೆ ಕೂತ್ಕೋತೀನಿ. ಆಚಾರ್ಯರು ಧ್ಯಾನಕ್ಕೆ ಕೂತ್ಕೊಂಡಾಗಲೂ ಧ್ಯಾನ ಮಾಡೋನು ನಾನು, ಧ್ಯಾನಕ್ಕೆ ವಿಷಯನಾದ ಪರಮಾತ್ಮ ಅನ್ನೋ ಭೇದ ಇದ್ದೇ ಇರುತ್ತೆ. ಅಲ್ಲಿವರೆಗೂ ಹೋಗಲ್ಲ ಅದು. ನಾನು ಯಾವಾಗ ಈಗಲೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅನ್ನೋ ತಿಳುವಳಿಕೆ ಬರುತ್ತೋ ಅದು ಅದ್ವೈತ. ಅಲ್ಲಿ ಭೇದ ಇಲ್ಲ. ಇನ್ನು ಮುಗಿಯುತ್ತಲ್ಲ, ತ್ರಿಪುಟಿ ಢಮ್ ಅಂತ ಹೋಗುತ್ತೆ. ಯಾವಾಗಲೂ ನಾನು ಪರಮಾತ್ಮನಿಂದ ಬೇರೆ ಆಗಿಲ್ಲ ಅನ್ನೋ ತಿಳುವಳಿಕೆ ಬಂದ್ಬಿಡುತ್ತೆ. ಇದು ಯಾವುದೂ ಪರಮಾತ್ಮನಿಗಿಂತ ಬೇರೆ ಆಗಿಲ್ಲ ಅನ್ನೋ ತಿಳುವಳಿಕೆ ಬಂದ್ಬಿಡುತ್ತೆ, ಮುಗಿಯುತ್ತಲ್ಲ. ಅದು ಸಾಧನೆಯ ಕೊನೆ. ಅಲ್ಲಿವರೆಗೂ ಸಾಧನೆ ಹೋಗ್ತಾ ಇರಬೇಕು. ಎಲ್ಲಿವರೆಗೆ ಸಾಧನೆ ಮಾಡಬೇಕು ಅಂತಾರೆ, ಎಲ್ಲಿವರೆಗೆ ಈ ತಿಳುವಳಿಕೆ ಬರುತ್ತೋ ಅಲ್ಲಿವರೆಗೂ ಮಾಡಬೇಕು. ಅದೆಲ್ಲವೂ ಆತ್ಮನಲ್ಲಿಯೇ ಅಡಗಿ ಹೋಗಿರುವುದು. ಢಮಾರ್ ಅಂದೋಗುತ್ತೆ, ಇನ್ನೂ ತ್ರಿಪುಟಿ ಉಳ್ಕೊಳ್ಳಲ್ಲ. ಇನ್ನು ಹೇಗೆ ಕನಸಿನಲ್ಲಿ ನಾನೊಬ್ಬ ಇದ್ದೆ,
ನಾನು ಏನನ್ನೋ ಬಯಸ್ತಿದ್ದೆ, ಅಲ್ಲೊಂದು ಮರ ಇತ್ತು, ಮರದಲ್ಲಿ ಹಣ್ಣು ಇತ್ತು, ಹಣ್ಣು ಬೇಕು ಅಂತ ಬಯಸ್ತಿದ್ದೆ, ತ್ರಿಪುಟಿ ಇತ್ತು, ಕನಸು ಗೊತ್ತಾಗೋಯ್ತು. ಆಗ ಹೋಯ್ತು ಯಾವುದೂ ಇಲ್ಲ ಅಲ್ಲಿ ನಾನು ಅಂತಿಲ್ಲ. ಮರ ಅಂತ ಆಮೇಲೆ ನನ್ನ ಒಂದು ಪರಿಚ್ಛಿನ್ನ ಮತ್ತು ನಾನು ಉಳ್ಕೊಳುತ್ತೆ, ಅದು ಬೇರೆ ವಿಷಯ. ಬರೀ ಕನಸಿನ ಬಗ್ಗೆ ಹೇಳ್ತಾ ಇದ್ದೀನಿ. ಅದಷ್ಟು ಕನಸು ಗೊತ್ತಾದಾಗ ಬಯಸಬೇಕಾದ ಹಣ್ಣು ಅನ್ನೋ ತಿಳುವಳಿಕೆನೂ ಇರಲ್ಲ, ಬಯಕೇನೋದು ಇರಲ್ಲ, ಬಯಸೋ ನಾನು ಅದಷ್ಟು ಅಳಿಸೋಗುತ್ತೆ. ಹಾಗೆ ಗೊತ್ತಾಗಬೇಕು ಇವಾಗ. ಈಗಲೂ ಇದು ಅಷ್ಟರ ಮಟ್ಟಿಗೆ ಗೊತ್ತಾಗಬೇಕು. ಈ ಜ್ಞಾನದ ಫಲವು ಈ ಜ್ಞಾನದ ಫಲವು ಜ್ಞಾನದ ಸಮಕಾಲದಲ್ಲಿಯೇ ಆಗುತ್ತದೆ. ಆಗುತ್ತದೆ. ಇದು ಮುಖ್ಯ. ಈಗ ಕ್ರಿಯೆಗಳ ಫಲ ಏನಿದೆ, ಇವತ್ತು ಕ್ರಿಯೆ ಮಾಡಿದರೆ ಈ ಫಲ ಯಾವತ್ತೋ ಬರುತ್ತೆ, ಸಮಕಾಲದಲ್ಲಿ ಬರಲ್ಲ. ಕ್ರಿಯಾಫಲಗಳೆಲ್ಲ ಹಾಗೇನೆ. ಆದರೆ ಜ್ಞಾನದ ಸ್ವಭಾವ ಏನು ಅಂದರೆ, ತಿಳ್ಕೊಂಡ ಕ್ಷಣದಲ್ಲಿ ಅದರ ಫಲ ಆಗ್ಬಿಡುತ್ತೆ. ಈಗ ನೋಡಿ, ಊಟ ಮಾಡ್ತಾ ಇದ್ದೀನಿ, ಕ್ರಿಯೆ ಎಷ್ಟೋ ಮಾಡಿದ ಮೇಲೆ ಹೊಟ್ಟೆ ತುಂಬೋದು ಅನ್ನೋ ಫಲ. ಆದರೆ ಹೊಟ್ಟೆ ತುಂಬಿತು ಅನ್ನೋ ಜ್ಞಾನ ಬರುತ್ತಲ್ಲ, ಆ ಸಮಕಾಲದಲ್ಲೇ ಫಲ, ತೃಪ್ತಿ ಅನ್ನೋ ಫಲ. ಮುಗೀತು, ಗೊತ್ತಾಗ್ಬಿಡತ್ತೆ. ಈಗ ಹಾಲಿನಲ್ಲಿ ಸಕ್ಕರೆ ಕರಗಿಸ್ಬೇಕು. ಹಾಲಿನಲ್ಲಿ ಸಕ್ಕರೆ ಕರಗುತ್ತೋ ಇಲ್ವೋ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಕರಗುತ್ತೆ, ನೋಡಪ್ಪ ಹಾಕ್ತೀನಿ, ಕರಗಿಸ್ತೀನಿ ಅಂತೆಲ್ಲ ಕೊಡಿಸ್ತೀನಿ. ಅದು ಜ್ಞಾನದಿಂದ ಆದರೆ ಕುಡಿದು ನೋಡಿದ್ರೆ ಆಯಿತು, ಕರಗಿದೆಯೋ ಇಲ್ವೋ ಗೊತ್ತಾಗುತ್ತೆ. ಒಂದೇ ಕ್ಷಣ. ಜ್ಞಾನದ ಫಲ ಸಮಕಾಲದಲ್ಲಾಗತ್ತೆ, ಕ್ರಿಯಾಫಲ ಸಮಕಾಲದಲ್ಲಿ ಆಗಲ್ಲ. ಆಯಾಯ ಕ್ರಿಯೆಯ ಮಟ್ಟದ ಮೇಲೆ ಎಷ್ಟೆಷ್ಟು ಹೋಗುತ್ತೆ ಅಂತ. ಕೆಲವು ಸಲ ಈಗಲೇ ಒಂದು 10 ನಿಮಿಷಕ್ಕಾಗೋ ಫಲಗಳಾಗ್ಬೋದು, ಗಂಟೆಗಾಗೋ ಫಲಗಳಾಗ್ಬೋದು, ತಿಂಗಳಗಟ್ಟಲೆ ಆಗೋ ಫಲ ಆಗ್ಬೋದು, ವರ್ಷಗಟ್ಟಲೆದಾಗ್ಬೋದು, ಮುಂದಿನ ಜನ್ಮಕ್ಕೂ ಆಗ್ಬೋದು. ಏನು ಮಾಡೋಕ್ಕೆ, ಅದು ಹಾಗಾಗೆ ಅನುಭವಿಸ್ಬೇಕು. ಭಾವನೆ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಯಾರೋ ನೋಡಿ ನಗ್ತಾರೆ ಅಂತ ಒದ್ದಾಡಬೇಡ. ಅವ್ರು ನಗೋರು ನೀನು ಕೆಳಗೆ ಬಿದ್ದಾಗ ನೀನು ನೋಡೋಕ್ಕೇನು ಬರಲ್ಲ. ಅವರು ಇವತ್ತು ನೋಡಿ ನಗ್ತಾರೆ ಅಂತ ಇಟ್ಕೋ, ನಾಳೆ ನಿಂಗೆ ದುಡ್ಡು ಕೊಡೋಕ್ಕೆ ಬರ್ತಾರೇನಾ? ನೀನು ಕಷ್ಟ ಆದಾಗ ಮತ್ತೆ ನಿನ್ನ ಜೀವನ ನೋಡ್ಕೋತಾರ? ನಮ್ಮದು ಇರುತ್ತೆ ಶುರುಲಿ, ನಿನ್ನ ವಯಸ್ಸಿಗೆ ಟೀನೇಜಲ್ಲಿ ಅದು ಇರುತ್ತೆ. ಯಾರೋ ನೋಡಿ ನನ್ನನ್ನು ನಗ್ತಾರೆ ಅಂತ, ಅವ್ರು ನಾನು ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀಯ ನೀನು. ಅದೇ ನಮ್ಮ ತಪ್ಪು ತಿಳುವಳಿಕೆ. ಅವ್ರಿಗೆ ಬೇರೆ ಕೆಲಸ ಇರಲ್ವಾ? ಏನು ಭ್ರಾಂತಿ ಇವೆಲ್ಲ ಚೆನ್ನಾಗಿ ತಿಳ್ಕೊ. ಅಂದರೆ ನಿನ್ನ ವಯಸ್ಸಿಗೆ ಇದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ವಯಸ್ಸಿನ ಪ್ರಾಬ್ಲಮೇ ಹೊರತದು ಇನ್ನೇನಲ್ಲ. ಆದರೆ ಯಾರೋ ನಾನು ನೋಡ್ತಾ ಇದ್ದಾರೆ, ನಾನು ಹೀಗಿದ್ದರೆ ಅವ್ರಿಗೆ ಸಂತೋಷ ಆಗುತ್ತೆ. ಅವ್ರಿಗೆ ಸಂತೋಷ ಪಡಿಸ್ ನಿಂಗೇನೇ ಆಗಬೇಕು? ಅವ್ರಿಗೆ ಸಂತೋಷ ಪಡ್ಸೋಕೆ ನೀರಿರೋದು ಹಾಗೆ. ಕರ್ಮಿಗಳಂತೆ ಜ್ಞಾನಿಗಳು ಫಲಪ್ರಾಪ್ತಿಗಾಗಿ ಎಲ್ಲಿಗೂ ಹೋಗಬೇಕಾದದ್ದಿರುವುದಿಲ್ಲ. ಅಬ್ಬಾ, ಕರ್ಮಿಗಳು ಹೇಗೆ ತಮ್ಮ ಫಲಪ್ರಾಪ್ತಿಗಾಗಿ ಬೇರೆದನ್ನು ಪಡ್ಕೋಬೇಕೋ, ಅಲ್ಲಿ ಬರೆದ್ರಲ್ಲ ಹಿಂದೆ, ಕರ್ಮವನ್ನು ಮಾಡುವವರು ಆಯಾ ಫಲವನ್ನು ಅನುಭವಿಸುವುದಕ್ಕೆ ತಕ್ಕ ಶರೀರಗಳನ್ನು ಧರಿಸಬೇಕಾಗೋದು. ಮುಂದೆ ಹೋಗ್ಬೇಕು ಅವರು, ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗಬೇಕು. ತುಂಬ ದೊಡ್ಡ ಕರ್ಮದ ಹೇಳ್ತಾ ಇದ್ದಾರೆ ಆಗಲಿ. ಆದರೆ ಜ್ಞಾನಿಗಳು ಫಲಪ್ರಾಪ್ತಿಗಾಗಿ ಎಲ್ಲಿಗೂ ಹೋಗಬೇಕಾದದ್ದಿರುವುದಿಲ್ಲ, ಯಾವ ಶರೀರವನ್ನು ಧರಿಸಬೇಕಾದದ್ದಿರುವುದಿಲ್ಲ. ಅಲ್ಲಿ ಬೃಹದಾರಣ್ಯಕದಲ್ಲಿ ಬರುತ್ತೆ, ಅತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಅವನ ಪ್ರಾಣಗಳು ಹೊರಗಡೆಗೆ ಹೋಗಲ್ವತ್ತೆ. ಯಾಕೆ? ಪ್ರಾಣ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ ಅವನು. ಪ್ರಾಣ ಅಪ್ರಾಣೋ ಹ್ಯಮನ ಶುಭ್ರ, ನನ್ನ ಸ್ವರೂಪದಲ್ಲಿ ಪ್ರಾಣಾದಿಗಳು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ. ಪ್ರಾಣದ ಅಭಿಮಾನವನ್ನೇ ಬಿಟ್ಬಿಟ್ಟಿರ್ತಾನೆ. ಎಲ್ಲಿಗೋಗುತ್ತದು? ಅಭಿಮಾನ ಇಟ್ಕೊಂಡ್ರೆ ಪ್ರಾಣದಲ್ಲಿ ಆವಾಗ ಅದು ಓಡಾಡುತ್ತೆ. ಪ್ರಾಣಕ್ಕೆ ಸ್ವತಃ ಇದಿಲ್ಲ, ಚೈತನ್ಯ ಇಲ್ಲ. ಅದರಿಂದ ಪ್ರಾಣನಿಗೆ ಜೀವ ಪ್ರಾಣಧಾರಣೆ. ಜೀವನ ಪ್ರಾಣವನ್ನು ಧರಿಸ್ಕೊಳ್ಳೋನು, ಪ್ರಾಣವನ್ನು ಹಿಡ್ಕೊಳ್ಳೋನು. ಜೀವ ಪ್ರಾಣದ ಅಭಿಮಾನ ಬಿಟ್ಬಿಟ್ಟ ಅಂದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅಲ್ಲೇ ಅಡಗೋಗುತ್ತೆ ಅಂತ ಹೇಳಿದ್ದಾರೆ. ಹೇಗೆ ಅಡಗೋಗುತ್ತೆ? ಈಗ ದೀಪ ಆರಿಸ್ದೆ, ಎಲ್ಲಿಗೋಯ್ತು? ಹಾಗೆ ಹೇಳಿದ್ದಾರೆ. ಪ್ರಶ್ನೆಗೆ ಉತ್ತರ ಬರಬೇಕಲ್ಲ. ಎಲ್ಲಿಗೂ ಹೋಗಲ್ಲ ಅಂದ್ರೆ ಹೆಂಗ್ರಿ? ಇದೆ ಅಂತ ಆದ್ಮೇಲೆ ಹೋಗ್ಬೇಕಲ್ಲ ಅಂತ. ಈಗ ದೀಪ ಇದೆಯೋ ಇಲ್ವಾ? ಆರಾದ್ಮೇಲೆ ದೀಪ ಹೋಯ್ತು ಅಂತ ಹೇಳ್ತೀಯೋ ಇಲ್ವಾ? ಆರೋಯ್ತು, ಆರಿ ಹೋಯಿತು, ಎಲ್ಲಿಗೋಯ್ತು? ಎಲ್ಲಿ? ಅಲ್ಲೇ ಇದೆಯಾ ದೀಪ? ಅದಕ್ಕೆ ಹೇಳಕ್ಕೆ ಬರಲ್ಲ, ಆದರೆ ಅಡಗು ಹೋಗುತ್ತೆ. ರಥಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೈತಿ ಆತ್ಮಾತೋ ಮೃತಶ್ಯೇತೆ ಅಂತ ಇನ್ನೂ ಒಂದು ಉತ್ತರ ಕೊಟ್ಟಿದ್ದಾರೆ.
ಅದು ಜ್ಞಾನ ಆಗಲಿಕ್ಕೆ ದೇಹ ಬೇಕಾ? ಬೇಕೇ ಬೇಕು. ಇಲ್ಲಾಂದರೆ ಮನಸ್ಸಿಲ್ಲ ಅಂದರೆ ಜ್ಞಾನ ಆಗಲ್ಲ. ಯಾಕೆ ಅಂದರೆ ಈಗ ತಪ್ಪು ತಿಳ್ಕೊಂಡಿರೋದು ಮನಸ್ಸಿನಲ್ಲೇ. ಏನು ಅಂತ, ಇದು ಈ ಕಡೆಗೂ ಇದೆ ಆ ಕಡೆಗೂ ಇದೆ. ನಾನು ದೇಹೇಂದ್ರಿಯಗಳು ಅಂತ ತಿಳ್ಕೊಂಡಿರೋದು ಎಲ್ಲಿ? ಮನಸ್ಸು ಬುದ್ಧಿ ಎರಡೂ ಸೇರಿ ಅಂತಃಕರಣದಲ್ಲಿ. ಅಂತಃಕರಣ ಅನ್ನೋದು ಈ ದೇಹ ಇಲ್ಲದೆ ಇದ್ರೆ ಇರೋದೇ ಇಲ್ಲ. ಅದು ಈಗ ಪಾತ್ರೆಯ ಒಳಭಾಗ ಹೊರಭಾಗ ಇಲ್ಲ ಅಂದರೆ ಇರೋಲ್ಲ. ಪಾತ್ರೆಯ ಒಳಭಾಗ ಅನ್ನೋದು ಆಕಾಶವೇ, ಆದರೆ ಆ ಹೊರಭಾಗ ಇಲ್ಲ ಅಂದರೆ ಪಾತ್ರೆ ಅನ್ನೋದು ಇರಲ್ಲ. ಅದಿಲ್ಲ ಅಂದ್ರೆ ಏನೊಂದು ತುಂಬಕ್ಕೂ ಆಗಲ್ಲ. ಹಾಗಾಗಿ ಅಂತಃಕರಣದಲ್ಲಿ ತಪ್ಪು ತಿಳುವಳಿಕೆ ಇದೆ. ಆ ತಪ್ಪು ತಿಳುವಳಿಕೆ ಅಂತಃಕರಣದಲ್ಲೇ ಹೋಗಬೇಕದು. ಆ ಹೋಗಬೇಕು ಅಂತ ಆದ್ದರಿಂದ ದೇಹೇಂದ್ರಿಯಗಳು ಇರೋವರೆಗೆ ಅದನ್ನು ಪ್ರಯತ್ನ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಆಗಲ್ಲ ಅದು. ಕೆಲವು ಶರೀರ ಬಿಟ್ಟು ಸಾಧನೆ ಮಾಡ್ತಾರೆ ಅನ್ನೋದು ಸೂಕ್ಷ್ಮ ಶರೀರ ಧರಿಸ್ಕೊಂಡಿರ್ತಾರೆ ಅಂತ ಅಷ್ಟೇ ಅರ್ಥ. ಅಂದ್ರೆ ಸೂಕ್ಷ್ಮ ಶರೀರ ಈಗ ಗುರುಗಳೇ ಇದು ಅವರೇ ಸೂಕ್ಷ್ಮ ಶರೀರ ಅಂದರೆ ಈ ಭೌತಿಕವಾದ ಇಷ್ಟು ಇದಿರಲ್ಲ, ಆದರೆ ಈ ಇದು ಎಲ್ಲದರ ಸೂಕ್ಷ್ಮ ರೂಪ ಇರುತ್ತೆ. ಶರೀರಾದಿಗಳ ಸೂಕ್ಷ್ಮ ರೂಪ ಇದ್ದೇ ಇರುತ್ತೆ. ನಾನು ಇದೇನಂತ ಅಭಿಮಾನ ಆಗ್ತಾ ಇರುತ್ತಾ ಸೂಕ್ಷ್ಮ ಶರೀರ ಇದ್ದೇ ಇರುತ್ತೆ. ಪ್ರಾಣದ ಅಭಿಮಾನ ಇದ್ದೇ ಇರುತ್ತಲ್ಲ. ನಾನು ಅನ್ನೋ ಅಭಿಮಾನ, ಪ್ರಾಣಾಭಿಮಾನ ಎರಡೂ ಒಂದೇ. ಪ್ರಾಣದ ಅಭಿಮಾನ ಎಲ್ಲಿವರೆಗಿರುತ್ತೋ ನಾನು ಅನ್ನೋ ಅಭಿಮಾನವೂ ಹೋಗಿರಲ್ಲ. ತತ್ವಜ್ಞಾನಿಗೆ ಮಾತ್ರ ಅಭಿಮಾನ ಇರಲ್ಲ. ಇನ್ನು ಎಂಥ ಉಪಾಸಕನಾದರೂ ಅಭಿಮಾನ ಇರುತ್ತೆ. ಎಷ್ಟು ಮೇಲ್ಮಟ್ಟದ ಉಪಾಸಕನಾದರೂ ಅಭಿಮಾನ ಇರುತ್ತೆ. ತತ್ವಜ್ಞಾನಿಗೆ ಒಬ್ಬಂಗೆ ಇದು ನಾನು, ಇದು ನನ್ನದು ಅನ್ನೋ ಅಭಿಮಾನ ಇರಲ್ಲ. ಅಬ್ಬಾ, ಅದು ಅದ್ಭುತ ಸ್ಥಿತಿ. ಜ್ಞಾನದ ಫಲವಾದ ಮುಕ್ತಿಯೋ ಯಾರೋ ಇಲ್ಲದ್ದಾಗಿರುವ ಮುಕ್ತಿಯೋ ದೇಶಕಾಲ ಪರಿಚ್ಛೇದವಿಲ್ಲದ್ದಾಗಿರುವುದರಿಂದ ಅದು ನಿತ್ಯವೂ ಆಗಿರುತ್ತದೆ. ಕರ್ಮಫಲದಂತೆ ಸಾಧನವು ಸವೆದ ಬಳಿಕ ನಾಶವಾಗತಕ್ಕದ್ದಲ್ಲ. ಜ್ಞಾನದ ಫಲವಾದ ಮುಕ್ತಿ ಇದೆಯಲ್ಲ, ಮುಕ್ತಿ ಅನ್ನೋದು ಜ್ಞಾನದ ಫಲ. ಅಂದರೆ ಜ್ಞಾನದ ಫಲ ಅಂತ ಹೇಳಿದ್ರಿಂದಲೇ ಮುಕ್ತಿ ಅನ್ನೋದು ಪಡೆಯುವಂಥದ್ದಲ್ಲ, ಹೋಗಿ ಪಡೆಯಬೇಕಾದದ್ದಲ್ಲ. ಆಮೇಲೆ ಜ್ಞಾನದಿಂದ ಯಾವುದಾಗುತ್ತೋ ಅದು ಹೊಸದಾಗಿ ಪಡ್ಕೊಂಡಿದ್ದಲ್ಲ. ಇರೋದನ್ನೇ ಅದಿಲ್ಲ ಅಂದ್ಕೊಂಡಿದ್ವಿ, ಇದೇ ಅಂದ್ಕೊಂಡ್ವಿ ಅಷ್ಟೇ. ಜ್ಞಾನದ ಫಲ ಅಷ್ಟೇ ತಾನೆ. ಕ್ರಿಯಾಫಲ ಹಾಗಲ್ಲ, ಇಲ್ಲದೇ ಇರೋದನ್ನು ಉಂಟು ಮಾಡುತ್ತೆ. ಉತ್ಪಾದ್ಯ, ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ, ಅದು ಕ್ರಿಯಾಫಲಗಳು. ಜ್ಞಾನ ಇದು 3-4ರಲ್ಲಿ ಒಂದಕ್ಕೂ ಸೇರಲ್ಲ. ಆದ್ದರಿಂದ ಜ್ಞಾನದ ಫಲವಾದ ಮುಕ್ತಿಯು ದೇಶಕಾಲ ಫಲಿಚ್ಛೇದವಿಲ್ಲದೆ ಇರುವಂಥದ್ದು. ಅದು ನಿತ್ಯವೂ ಆಗಿರುತ್ತದೆ. ಕರ್ಮಫಲದಂತೆ ಸಾಧನವು ಸವೆದ ಬಳಿಕ ನಾಶವಾಗತಕ್ಕದ್ದಲ್ಲ. ಕರ್ಮದ ಫಲಗಳು ಹೇಗಿದೆ, ನೀವು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿರ್ತೀರೋ, ಕ್ರಿಯೆ ಏನು ಮಾಡಿರ್ತೀರೋ ಅಷ್ಟರ ಮಟ್ಟಿಗೆ ಫಲ ಅದು. ಆದ್ದರಿಂದ ಇದಕ್ಕೆ ತಕ್ಕನಾಗಿ ಫಲ ಬಂದಿರೋದ್ರಿಂದ ಅದು ಮುಗಿದೋಗುತ್ತದು. ಅದೇನು ಶಾಶ್ವತವಾಗಿ ಉಳ್ಕೊಳ್ಳಲ್ಲ. ನೀನು ಎಷ್ಟು ಮಾಡಿರ್ತೀಯೋ ಅಷ್ಟು ಕೊಡ್ತಾರೆ. ನೀನು ಕ್ರಿಯೆಗೆ ತಕ್ಕನಾಗಿ ಸಂಬಳ, ಎಷ್ಟು ಕೆಲಸ ಮಾಡಿರ್ತೀಯೋ ಅಷ್ಟಪ್ಪ ನೀನು ಸಂಬಳ ಅಂತಾರೆ ಅಲ್ವಾ. ಅಷ್ಟೇ, ಅದು ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕ್ರಿಯೆಗಳು ಹಾಗೆ. ಕರ್ಮದ ಫಲಗಳು ಮುಗಿದ್ಮೇಲೆ ಜ್ಞಾನ ಆಗತ್ವಾ ಅಥವಾ ಮುಂಚೆನೇ ಆಗ್ಬಿಡ್ತದೆ? ಜ್ಞಾನದ ಈಗ ಒಂದಷ್ಟು ಕ್ರಿಯೆ ಮಾಡಿದ್ದಾನೆ, ಕ್ರಿಯೆ ಮಾಡಿಬಿಟ್ಟು ಅದನ್ನು ಬರೆದು ಚರ್ಚೆಗೆ ತೊಗೊಂಡಿದ್ದಾರೆ ಆಚಾರ್ಯರು. ಒಂದಷ್ಟು ಕ್ರಿಯೆ ಮಾಡಿರ್ತಾನೆ, ಮಧ್ಯದಲ್ಲಿ ಅವನಿಗೆ ಇದೆಲ್ಲ ಬೇಜಾರಾಗೋಗುತ್ತೆ. ಅವನು ಜ್ಞಾನಕ್ಕೆ ಭಾರಿ ಪ್ರಯತ್ನ ಮಾಡಿ ಜ್ಞಾನ ಪಡ್ಕೊಂಬಿಟ್ಟ ಅಂದರೆ ಕರ್ಮದ ಫಲವೆಲ್ಲ ಹೋಯ್ತು. ಆ ಕರ್ಮ ಫಲವೆಲ್ಲ ಅನುಭವಿಸ್ಲೇಬೇಕು ಅಂತೇನಿಲ್ಲ. ಇಲ್ಲ ಇಲ್ಲ ಇಲ್ಲ. ಯಾಕೆ ಅಂದರೆ ಈಗ ಕ್ರಿಯೆ, ಈಗ ಅದು ಜ್ಞಾನ ಆದಮೇಲೆ ನಾನು ಏನೂ ಮಾಡೋನೇ ಅಲ್ಲ ಅನ್ನೋ ಬುದ್ಧಿ ಬಂದ್ಬಿಡುತ್ತೆ. ನಾನೇನು ಮಾಡಿರೋನೇ ಅಲ್ಲ, ಕರ್ತೃತ್ವ ಬುದ್ಧಿನೇ ಹೋಗ್ಬಿಡುತ್ತೆ. ಕರ್ತೃತ್ವ ಬುದ್ಧಿ ಹೋದ್ಮೇಲೆ ಅವನಿಗೆ ಆ ಕ್ರಿಯಾಫಲಗಳನ್ನು ಯಾರಿಗೆ ಕೊಡ್ಬೇಕದನ್ನ? ಅದು ಒಂದು ಪ್ರಶ್ನೆ ಮಾಡಿದ್ದಾರೆ. ಹಾಗಿರೋನು ಒಂದಷ್ಟು ಜನ ಸಾಯಿಸ್ಬಿಟ್ಟಿದ್ದ, ಯಾವಾಗ ಕೊಲೆ ಮಾಡಿಬಿಟ್ಟಿದ್ದ. ಅವನಿಗೆ ಆಮೇಲೆ ವೈರಾಗ್ಯ ಬಂತು. ಈಗ ಅಂಗುಲಿಮಾಲ ಇದ್ದ. ಅಂಗುಲಿಮಾಲ ಮಹಾನ್ ಕೊಲೆಗಡಕ, ಬೇಕಾದಷ್ಟು ಕೊಲೆ ಮಾಡಿದ್ದ. ಯಾರ್ಯಾರನ್ನು ಕೊಲ್ತಿದ್ನೋ ಅವರೊಂದು ಬೆರಳು ಕಟ್ ಮಾಡಿಕೊಂಡು ಅದನ್ನು ದಾರದಲ್ಲಿ ಪೋಣಿಸ್ಕೊಂಡು ಹಾರ ಹಾಕೋತಿದ್ದ. ಅಂಗುಲಿ ಮಾಲ, ಅದಕ್ಕೆ ಅಂಗುಲಿ ಅಂದ್ರೆ ಇದು. ಅಂಗುಲಿಯನ್ನೆಲ್ಲ ಮಾರ ಹಾಕೋತಿದ್ದ. ಅಷ್ಟು ಮಾಡಿದವನು ಬುದ್ಧದೇವನ ಇದರಿಂದ ಇದಾಯಿತು, ವೈರಾಗ್ಯ ಬಂತು, ತಾನು ಮಾಡಿದ ತಪ್ಪು ಅನ್ನಿಸ್ತು, ಪಶ್ಚಾತ್ತಾಪ ಆಯಿತು, ಬುದ್ಧನ ಮಹಾನ್ ಸೇವಕನಾದ. ಈಗ ಅವನಿಗೆ ಜ್ಞಾನ ಆಯಿತು ಅಂತಲೇ ಇಟ್ಕೊಳ್ಳ. ಈಗ ಅವ್ನು ಮಾಡಿದ ಕೊಲೆ ಎಲ್ಲ ಹೋಗ್ಬಿಡ್ತಾ ಅಂತಲೂ ಪ್ರಶ್ನೆ ಮಾಡಿದ. ಹೌದು, ಹೋಯ್ತು. ಹೇಗೆ ಅಂದರೆ ಕನಸಿನಲ್ಲಿ ನೀನೊಂದು ಕೊಲೆ ಮಾಡಿದೆ.
ಆಮೇಲೆ ನೀ ಕನಸು ಅಂತ ಗೊತ್ತಾಗುತ್ತೆ. ಈ ಕೊಲೆ ಮಾಡಿದ ಪಾಪ ಇದೆಯಾ? ಇಲ್ಲ, ಯಾಕೆ? ಕನಸು ತಾನೆ. ಕೊಲೆ ಮಾಡಿದ್ದು ಕನಸಲ್ವಾ, ಎಚ್ಚರದಿಂದ ಹೋಯ್ತಲ್ಲ ಅದು. ಹಾಗೆ ಜ್ಞಾನದ ಫಲ ಹೀಗೆ. ಕನಸು ಸ್ಪಷ್ಟ ಉದಾಹರಣೆ. ನೀನು ಕನಸಿನಲ್ಲಿ ಒಂದು 10 ಕೋಟಿ ರೂಪಾಯಿ ದಾನ ಮಾಡಿದೆ, 10 ಕೋಟಿ, ಅದ್ರ ಫಲ ಅನುಭವಿಸ್ಬೇಕಾಗಿಲ್ಲ ನೀನು? ಇಲ್ಲ, ಹೇಗೆ ಕನಸು ಅಂತ ಗೊತ್ತಾದರೆ. ಗೊತ್ತಾಗದೇ ಇದ್ರೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅದು ಇಟ್ಕೊಂಡು ಗೊತ್ತಾಗದೇ ಇದ್ರೆ ಯಾರು ಏನು ಮಾಡಿದ್ರು ಅದಕ್ಕೆ ಇನ್ನೂ ಒಂದು ಉತ್ತರ ಬಂದಿದೆ. ಏನು ಅಂದರೆ, ಈಗ ಕನಸಿನಲ್ಲಿ ಒಂದಷ್ಟು ಕ್ರಿಯೆ ಮಾಡ್ತಾನಲ್ಲ, ಅದನ್ನು ಎಲ್ಲ ಯಾವಾಗ ಅನುಭವಿಸ್ತಾನೆ ಅನ್ನೋದು ಪ್ರಶ್ನೆ. ಈಗ ಜ್ಞಾನ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಯಾವಾಗ ಅನುಭವಿಸ್ತಾನೆ ಅಂದರೆ ಅದು ಎಲ್ಲಿ ಮಾಡಿದ್ನೋ ಅಲ್ಲೇ ಅನುಭವಿಸ್ಬೇಕು. ಇನ್ನೊಂದು ಕನಸಲ್ಲಿ ಅದನ್ನು ಅನುಭವಿಸ್ಬೇಕೇ ಹೊರತು ಇಲ್ಲಿ ಅನುಭವಿಸೋಕೆ ಬರಲ್ಲ. ಅದನ್ನ ಯಾವ್ಯಾವುದನ್ನು ಎಲ್ಲೆಲ್ಲಿ ಮಾಡಿದ್ನೋ ಆಯಾಯ ಸೀರಿಯಲಲ್ಲೇ ಅದನ್ನು ಅನುಭವಿಸ್ಬೇಕು ನಾನು. ಈಗ ಎಚ್ಚರ ಅನ್ನೋದೊಂದು ಸೀರಿಯಲ್ಲಾಗಿ ಹೋಗ್ತಾ ಇದೆ, ಕನಸು ಅನ್ನೋದು ಒಂದು ಪ್ರವಾಹದಲ್ಲಿ ಹೋಗ್ತಾ ಇದೆ ಅಂದರೆ ಹಾಗೆ ಇಟ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಆ ಕನಸಿನಲ್ಲಿ ಮಾಡಿದ್ದನ್ನ ಎಚ್ಚರದಲ್ಲಿ ಅನುಭವಿಸೋಕೆ ಬರಲ್ಲ, ಈ ಅವಸ್ಥೆಯಲ್ಲಿ ಮಾಡಿದ್ದನ್ನು ಆ ಅವಸ್ಥೆಯಲ್ಲಿ ಅನುಭವಿಸೋಕೆ ಬರಲ್ಲ. ಆದ್ದರಿಂದ ಅಲ್ಲಿ ಮಾಡಿದ್ದಕ್ಕೆ ಅಲ್ಲೇ ಯಾವಾಗಲೂ ಇನ್ನೊಂದು ಕನಸಿನಲ್ಲಿ ತುಂಬ ದುಃಖ ಆಗೋ ಕನಸು ಬರುತ್ತಲ್ಲ, ಯಾರೋ ಒಂದು 10 ಜನ ಬಂದು ಚುಚ್ಚಿ ಸಾಯಿಸೋದು ಬರುತ್ತಲ್ಲ, ಅದನ್ನ ಅನುಭವಿಸ್ಬೇಕು. ಬರುತ್ತೆ, ತಡಾವರಿ ಕನಸುಗಳು ಬರುತ್ತೆ. ಕನಸು ಇದೆ. ಅದಕ್ಕೇ ಈಗ ಈ ಥರದ ಕನಸು ಯಾಕೆ ಬಂತು ಅಂದರೆ ಉತ್ತರ ಇಲ್ಲ ನಿಮಗೆ. ಯಾವತ್ತೋ ಯಾವುದೋ ಕನಸಿನಲ್ಲಿ ಏನೋ ಕೆಲವೊಂದು ಇದು ಮಾಡ್ತಾ ಇರ್ತೀವಿ, ಭಾವನೆಗಳು, ಅದು ಭಾವನೆಗಳಲ್ಲೇ ಅಷ್ಟೇ. ಭಾವನೆಯಲ್ಲೇ ಫಲ ಕೊಟ್ಟಿರುತ್ತೆ. ಯಾವಾಗಲೂ ಸುಮ್ಮನೆ ಖುಷಿ ಆಗುತ್ತೆ ನಿಮಗೆ. ಈಗ ಮನಸ್ಸಿನಲ್ಲಿ ಯಾರಿಗೋ ದೋಸೆ ಹಾಕ್ಕೊಟ್ಟೆ, ಒಳ್ಳೆ ದೋಸೆ ಹಾಕ್ಕೊಟ್ಟೆ, ತಿಂದರು ಅನ್ನೋ ಒಂದು ಭಾವನೆ ಬರುತ್ತೆ ಅಂತ ಇಟ್ಕೊಳ್ಳಿ. ಅದು ಇನ್ನೊಂದು ಸಲ ನಿಮ್ಮ ಮನಸ್ಸಿನಲ್ಲೇ ದೋಸೆ ವಾಸನೆ ಬರ್ತಾ ಇರುತ್ತೆ. ಸುಮ್ಮನೆ ಎಲ್ಲೂ ಇರೋಲ್ಲ, ಅದು ದೋಸೆ ವಾಸನೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ, ಅಷ್ಟೇ ಅದಕ್ಕೆ ಫಲ. ಮನಸ್ಸಿನಲ್ಲಿ ಈಗೊಂದು 10 ಲಕ್ಷ ರೂಪಾಯಿ ದಾನ ಮಾಡಬೇಕು, ಹೀಗೆ ದಾನ ಮಾಡಿದರೆ ಅಥವಾ ಈ ಬಡವರಿಗೆಲ್ಲ ಒಂದು ಒಳ್ಳೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಭಾವನೆ ಮಾಡ್ದ ಅಂತ ಇಟ್ಕೊಳ್ಳಿ. ಕ್ರಿಯಾರೂಪಕ್ಕೆ ಇಳಿದಿಲ್ಲ. ಅದೇನೋ ಅದು ಒಳ್ಳೆಯದಲ್ಲ ಅಂತೇನಿಲ್ಲ, ಯಾವಾಗಲೂ ಒಂದು ಸಲ ಸುಮ್ಮನೆ ಖುಷಿ ಆಗ್ತಾ ಇರುತ್ತೆ, ಏನೂ ಕಾರಣ ಇಲ್ಲದೆ ಖುಷಿ ಆಗ್ತಾ ಇರುತ್ತೆ, ಏನೂ ಹಿತ ಆಗ್ತಾ ಇರುತ್ತೆ, ಬರುತ್ತೆ. ಒಳ್ಳೆ ಚಿಂತೆ ಮಾಡಿದ್ದಕ್ಕೆ ಅಷ್ಟು ಫಲ ಇದೆ. ಕ್ರಿಯೆ ಮಾಡಿದರೆ ಅದಕ್ಕೆ ಫಲ ಇದೆ. ಯಾವ್ಯಾವುದಕ್ಕೆ ಯಾವ್ಯಾವ ಮಟ್ಟನೋ ಅಷ್ಟು ಕಾಸಿಗೆ ತಕ್ಕಷ್ಟು ಕಜ್ಜಾಯ ಅಷ್ಟೇ. ಬ್ರಹ್ಮವನ್ನು ಅರಿತವನು ವಿದ್ಯಾ ಮಾತ್ರದಿಂದ ಕೂಡಲೇ ಬ್ರಹ್ಮವಾಗಿ ಬಿಡುತ್ತಾನದ್ದರಿಂದ ಆದ್ದರಿಂದ ಬ್ರಹ್ಮವಿದ್ಯೆಯ ಫಲವು ನಿಶ್ಚಿತವಾಗಿ ಆಗುವುದೋ ಇಲ್ಲವೋ ಎಂದು ಶಂಕಿಸುವುದಕ್ಕೆ ಬರುವುದಿಲ್ಲ. ವಿದ್ಯಾ ಮಾತ್ರದಿಂದ ಕೂಡಲೇ ಬ್ರಹ್ಮನಾಗಿ ಬಿಡ ಅವನ ಅನುಭವಕ್ಕೆ ಬರುತ್ತೆ. ಈ ಕನಸಿನಿಂದ ಅದು ಹೆಂಗ್ರಿ, ಒಂದು ಈ ಎಚ್ಚರದಿಂದ ಹೇಗೆ ಹೊರಗಡೆ ಹೋಗೋಕ್ಕಾಗಲ್ವೋ, ಕನಸಿನಿಂದಲೂ ಬರೋಕ್ಕಾಗಲ್ಲ ಅಂದರೆ ನಮ್ಮ ಅನುಭವದಲ್ಲಿ ಇಲ್ವಾ? ಹಾಗೆ ಬ್ರಹ್ಮಜ್ಞಾನಿಗೆ ನಾನು ಈಗಲೂ ಬ್ರಹ್ಮನೇ ಆಗಿದ್ದೀನಿ, ಯಾವ ಅವಸ್ಥೆಗೂ ಸೇರಿದವನಲ್ಲ ಅಂತ ಅನುಭವ ಬಂದ್ಬಿಡುತ್ತೆ. ಅನುಭವ ಬಂದಮೇಲೆ ಆಗುತ್ತೋ ಇಲ್ವೋ ಅಂದರೆ ಅರ್ಥ ಇಲ್ಲ. ಜ್ಞಾನಿಗೆ ಇನ್ನು ಮುಂದೆ ಶೋಕಮೋಹಾದಿಗಳು ಎಂದಿಗೂ ಆಗುವುದಿಲ್ಲ. ನೋಡಿ, ಇದೆಲ್ಲ ಭಾರಿ ಇಂಪಾರ್ಟೆಂಟು. ಜ್ಞಾನ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಕ್ರಿಯಾ ಸ್ವಭಾವವನ್ನು ಅರ್ಥ ಮಾಡ್ಕೋಬೇಕು. ಆವಾಗ ನಮಗೆ ಜ್ಞಾನದಲ್ಲಿ ಮನಸ್ಸು ಹೋಗುತ್ತೆ. ಅದರ ಈಗ ಎಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸೋದು ಇದು ನೀವು ತಿಕ್ಕೊಂಬಿಟ್ರೆ ಬೆಳ್ಳಗಾಗ್ಬಿಡ್ತೀರಿ ತೋರಿಸ್ಕೊಡ್ತಾರೆ. ಪಾಪ ಎಲ್ಲರೂ ತಿಕ್ಕೊಂಡಿದ್ದು ಎಲ್ಲಾದರೂ ಸುಳ್ಳು ಅಡ್ವರ್ಟೈಸ್ಮೆಂಟ್. ಹಾಂ, ತಿಕ್ಕೊಂಡಿದ್ದು ಆಗಲಿ ಪಾಪ, ಏನೋ ಮಾಡ್ಕೋತಾರೆ. ಅವ್ರವ್ರಿಗೆ ಆಸೆ ಏನಿರುತ್ತೋ ಅದಕ್ಕೆ ತಕ್ಕನಾಗಿ ನಮ್ಮ ಇವನು ವಿನಯ ಮಾಡ್ಕೊಂಬಂದಿಲ್ವ ಇವತ್ತು, ತನ್ನನ್ನು ಯಾರೋ ನೋಡಬೇಕು ಅಂತೇಳಿ. ಇದೆಲ್ಲ ರೆಕಾರ್ಡ್ ಆಗ್ತಾಯಿದೆ, ಸಾವಿರಾರು ಜನ ಕೇಳ್ತಾರೆ. ವಿನಯ ಅಂತ ಇವನು ಹೊಳೆ ನರಸೀಪುರದವನು ಎಲ್ಲ ಹೇಳಿದ್ದೀನಿ. ಸಾವಿರಾರು ಜನ. ಈಗ ನೋಡು, ಯಾರನ್ನೋ ನಗ್ತಾರೆ ಅಂತೇಳಿ ಇದು ಮಾಡಿಸ್ಕೊಂಬರ್ಲಿಲ್ವಲ್ಲ, ಇನ್ನೂ ಜಾಸ್ತಿ ಜನ ನಗ್ತಾರೆ. ನೀನು ಕೇಳಿಸ್ಕೊಂಡು ಮಾಡಿಸ್ಕೊಂಬರ್ತೀಯೋ ಇಲ್ವೋ? ಈಗ ಜೋರಾಗಿ ಹೇಳು, ಇಲ್ಲಿ ರೆಕಾರ್ಡ್. ಅವಮಾನ ಪಟ್ಕೊಳ್ಳಲ್ಲ ತಾನೆ. ನನ್ನ ವಿದ್ಯೆಯಲ್ಲಿ, ನನ್ನ ಕ್ರಿಯೆ ಅಂದರೆ ನನ್ನ ಧರ್ಮದಲ್ಲಿ ನನಗೆ ಶ್ರದ್ಧೆ ಇರಬೇಕು, ಗೊತ್ತಾಯ್ತೇನೋ? ಸಾವಿರಾರು ಜನ ಕೇಳಿದ್ದಾರೆ, ನೀವು ಮಾಡಿಸ್ಕೊಂಬರ್ಲಿಲ್ಲ ಅಂದರೆ ಮತ್ತೆ ನಾಳೆ ಹೇಳ್ತೀನಿ. ಹೀಗೆ ವೇದಾಂತ ವಾಕ್ಯದ ಅರ್ಥವನ್ನು ಅರಿತುಕೊಂಡ ಬಳಿಕ ಬ್ರಹ್ಮಜ್ಞಾನಿಯು ಮಾಡತಕ್ಕದ್ದೆಂಬುದು ಏನೂ ಉಳಿಯುವುದೇ ಇಲ್ಲವಾದ್ದರಿಂದ ಇದಕ್ಕಿಂತ ತೀರ ವಿರುದ್ಧವಾದ ಸ್ವಭಾವದ ಕರ್ಮವನ್ನು ಇದರೊಡನೆ ಸೇರಿಸಿಕೊಂಡು ಮುಮುಕ್ಷುಗಳು ಅನುಷ್ಠಾನ ಮಾಡಬೇಕೆನ್ನುವ ವಾದಿಗಳು ಜ್ಞಾನದ ಸ್ವಭಾವವನ್ನಾಗಲಿ ಕರ್ಮದ ಸ್ವಭಾವವನ್ನಾಗಲಿ ಅರಿಯರೆನ್ನಬೇಕಾಗುತ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದ್ನ. ವೇದಾಂತ ವಾಕ್ಯದ ಅರ್ಥವನ್ನು ಅರಿತುಕೊಂಡ ಬಳಿಕ ಅಂದರೆ ವೇದಾಂತ ವಾಕ್ಯದಿಂದ ನೀನು ಬ್ರಹ್ಮನಾಗಿದ್ದೀಯಾ ಅಂತ ಗೊತ್ತು ಮಾಡಿಕೊಂಡ ಬಳಿಕ ಅಂತ, ಅನುಭವದಲ್ಲಿ ಗೊತ್ತು ಮಾಡಿಕೊಂಡ್ರೆ ಅಂತ.
ವೇದಾಂತ ವಾಕ್ಯದ ಅರ್ಥ ಅಂದರೆ ಸಂಸ್ಕೃತಕ್ಕೆ ಕನ್ನಡ ಅರ್ಥ ಮಾಡ್ಕೊಳ್ಳೋದಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದರೆ ನೀನು ಬ್ರಹ್ಮನಾಗಿದ್ದೀಯ, ನಾನು ಬ್ರಹ್ಮನಾಗಿದ್ದೇನೆ, ಇದಲ್ಲ ವೇದಾಂತ ವಾಕ್ಯದ ಅರ್ಥ ಅಂದರೆ. ಅಪ್ಪ ಲೆಟ್ರ್ ಬರ್ದ ಮಗನಿಗೆ, ಮಗನೇ ನಾನು ಇಂಥವ್ರಿಗೆ ಇಷ್ಟು ದುಡ್ಡು ಕೊಡಬೇಕಿತ್ತು, ಅದನ್ನು ಕೊಟ್ಬಿಡು, ಸಾಮಾನು ಇಂತಿಂಥ ತೊಗೋಬೇಕು, ಅದೆಲ್ಲ ತೊಗೊಂಬಂದ್ಬಿಡು ಅಂತ. ಹಾಂ, ಎಲ್ಲ ಅರ್ಥ ಆಯಿತು. ಅರ್ಥ ಆಯ್ತಾ ಇಲ್ವೋ? ನಾನು ಜೋಬಲ್ಲಿ ಇಟ್ಕೊಂಡ್ರೆ ಮುಗೀತಲ್ಗೆ. ಇಲ್ಲ, ಅದನ್ನು ಕ್ರಿಯೆ ಮಾಡ್ಬೇಕಲ್ಲ ಅವನು. ಹಾಂ, ಹಾಗೆ ಇಲ್ಲೋ ನೀನು ಬ್ರಹ್ಮನಾಗಿದ್ದೀಯ ಅಂತ ಶಾಸ್ತ್ರ ಉಪದೇಶ ಮಾಡ್ತು. ಕನ್ನಡದಲ್ಲಿ ಅದು, ಸಂಸ್ಕೃತದಲ್ಲಿ ತತ್ವಮಸಿ ಅಂತ, ಕನ್ನಡದಲ್ಲೇನೋ ನೀನು ಬ್ರಹ್ಮನಾಗಿದ್ದೀಯ ಅಂತ ಉಪದೇಶ ಮಾಡ್ತಾ ಇದೆ. ಅದಕ್ಕೆ ಈ ಅರ್ಥ ಅಂದರೆ ಇದಕ್ಕೆ ಬ್ರಹ್ಮಜ್ಞಾನ ಅಂತಾರ? ಇಲ್ಲ, ವೇದಾಂತ ವಾಕ್ಯವನ್ನು ಚೆನ್ನಾಗಿ ಆ ವಾಕ್ಯಗಳಿರೋದು ಮತ್ತೆ ಆ ಅನುಭವವನ್ನು ಗುರುತಿಸೋಕ್ಕೆ, ಅನುಭವವನ್ನು ಗುರುತಿಸ್ಕೋಬೇಕು, ಅನುಭವದಲ್ಲಿ ಉಳ್ಕೋಬೇಕು. ಅದನ್ನು ಕರೆಕ್ಷನ್ ಆಗುತ್ತೆ. ಹಾಂ ಹಾಂ ನಮ್ಮ ಒಳಗಡೆ ಕೂಡ ಕರೆಕ್ಷನ್ ಆಗುತ್ತೆ. ತಪ್ಪು ತಿಳುವಳಿಕೆಗಳನ್ನು ಅಷ್ಟರ ಮಟ್ಟಿಗೆ ಮಾಡುತ್ತೆ. ಅದನ್ನು ಆಚಾರ್ಯರು ಬರೆದಿದ್ದಾರೆ. ಏಕೇನ ಅಂಶೇನ ಏಕಮಂಶಮಪೋಹತಿ ಅಪರೇಣ ಅಪರಮಿತಿ ಕ್ರಮವತಿ ಪ್ರತಿಪತ್ತಿ. ಯಾಕೆ ಇಷ್ಟೊಂದು ಸಲ ಬೇರೆ ಬೇರೆ ಕ್ರಮದಲ್ಲಿ ನೀವು ಹೇಳಿದ್ದೀರಲ್ಲ ಇದನ್ನ ಅಂದರೆ, ಒಂದು ಸಲ ಒಂದು ಕ್ರಮದಲ್ಲಿ ಹೇಳಿದಾಗ ಒಂದಷ್ಟು ತಪ್ಪು ತಿಳುವಳಿಕೆ ಹೋಗುತ್ತೆ, ಇನ್ನೊಂದು ಕ್ರಮದಲ್ಲಿ ಹೇಳಿದಾಗ ಇನ್ನೊಂದಷ್ಟು ತಪ್ಪು ತಿಳುವಳಿಕೆ ಹೋಗುತ್ತೆ. ಹೀಗೆ ಕ್ರಮಕ್ರಮವಾಗಿ ತಿಳುವಳಿಕೆ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರನೇ ಅಷ್ಟು ಕ್ರಮದಲ್ಲಿ ಹೇಳಿದ್ದೀವಿ ಅಂತ. ಲೋಕದಲ್ಲೂ ಹಾಗೆ ಇರೋದು. ಯಾವುದೋ ಒಂದು ಮೆಥಡಲ್ಲಿ ಹೇಳ್ಕೊಟ್ರೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತಾರೆ, ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತಾರೆ. ಹೇಳ್ಕೊಡ್ಬಿಟ್ರೆ ಗೊತ್ತಾಗೋವರೆಗೂ ಹೇಳ್ಕೊಡ್ಬೇಕು. ಹಾಗೆ ಬ್ರಹ್ಮಜ್ಞಾನಿ ಅಂತ ಹೇಳ್ತಾ ಇರೋದು ಮುಖ್ಯ ಇಲ್ಲಿ. ವೇದಾಂತ ವಾಕ್ಯದ ಅರ್ಥವನ್ನು ಅರಿತುಕೊಂಡ ಬಳಿಕ ಅಂದರೆ ಅನುಭವದಲ್ಲಿ ಈಗಲೂ ನಾನು ಆ ಪರಮಾತ್ಮನೇ ಆಗಿದ್ದೀನಿ ಕಂಡುಕೊಳ್ಳೋವರೆಗೆ ಕಂಡುಕೊಂಡ ಅವನು ಬ್ರಹ್ಮಜ್ಞಾನಿಯಾದ. ಅದಾದಮೇಲೆ ಮಾಡತಕ್ಕದ್ದು ಉಳಿಯುವುದೇ ಇಲ್ಲವಾದ್ದರಿಂದ ಇದಕ್ಕಿಂತ ತೀರ ವಿರುದ್ಧ ಸ್ವಭಾವದ ಕರ್ಮಗಳಿದೆಯಲ್ಲ, ಆ ಕರ್ಮಗಳು ಇದ್ರ ಜೊತೆ ಸೇರಿಸ್ಕೊಂಡು ಅನುಷ್ಠಾನ ಮಾಡಬೇಕು ಅಂತ ಒಂದಷ್ಟು ಜನ ಹೇಳ್ತಿದ್ರು. ಅವರು ಇದು ಜ್ಞಾನ ಕರ್ಮ ಸಮುಚ್ಚಯವಾದಿಗಳು ಅಂತ ಅವ್ರಿಗೆ ಹೆಸರು. ಈ ಜ್ಞಾನದ ಜೊತೆ ಕರ್ಮವನ್ನು ಸೇರಿಸ್ಕೊಂಡು ಮಾಡಿದಾಗಲೇ ಫಲ ಬರೋದು, ಕರ್ಮಕ್ಕೇ ಫಲ ಬರೋದು ಅಂತ ಅವ್ರದ್ದು. ಅವ್ರಿಗೆ ಜ್ಞಾನಕ್ಕೆ ಫಲ ಅಂದರೆ ಏನಂತಲೇ ಗೊತ್ತಿಲ್ಲ ಅವ್ರಿಗೆ. ಆಗಲಿ, ಈಗ ಅವ್ರೇನು ಹೇಳ್ತಿದ್ರು, ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬುತ್ತೆ, ತಿಳ್ಕೊಂಬಿಟ್ರೆ ಹೊಟ್ಟೆ ತುಂಬಿಡುತ್ತಾ, ಕ್ರಿಯೆ ಮಾಡಬೇಕು ಅಂತ ಅವ್ರದ್ದು. ಆದರೆ ಇನ್ನೊಂದು ಕಡೆಯಿಂದ ಹೇಳ್ತೀವಿ, ಎಷ್ಟು ಊಟ ಮಾಡಿದ್ರು ಹೊಟ್ಟೆ ತುಂಬ್ತು ಅನ್ನೋ ಜ್ಞಾನವೇ ಬರಲಿಲ್ಲ ಅಂದರೆ ಹೊಟ್ಟೆ ತುಂಬ್ತು ಅಂತ ಅರ್ಥ ಆಗುತ್ತಾ? ಇಲ್ಲ, ಮತ್ತೆ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಪ್ರಾಬ್ಲಮ್ ಇದೆ ಅಂತ. ಹಾಂ, ಅದರಿಂದ ನಿನಗೆ ಎರಡೂ ಮುಖ್ಯ, ಇದು ಎಷ್ಟು ಮುಖ್ಯ ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಜ್ಞಾನದ್ದು ಅಲ್ವಾ. ಈಗ ಒಬ್ಬಂಗೆ ನಾಲ್ಗೆ ಟೇಸ್ಟ್ ಬಡ್ ಹೋಗಿದೆ, ಎಷ್ಟು ಖಾರ ಹಾಕಿದ್ರು ಅವ್ನಿಗೆ ಖಾರವೇ ಅನ್ನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಖಾರ ಕೊಟ್ಬಿಟ್ಟು ಅವ್ನು ಹೊಟ್ಟೆ ಕೆಟ್ಟೋಗಲ್ವಾ? ಇಲ್ಲಿ ಗೊತ್ತಾಗದೇ ಇರ್ಬೋದು, ಇಲ್ಲಿ ಗೊತ್ತಾಗಲ್ವಾ? ಕಣ್ಣರಿಯೋದಿದ್ದರು ಕರುಳಲಿಯೋದೆ ಅಂತ ನಮ್ಮ ಇವರು ಪ್ರಾಣೇಶ್ ಜೋಕ್ ಅದು. ಅದರಿಂದ ಇಲ್ಲೂ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥವೇ ಹೊರತು ಇಲ್ಲಿಗೇನೂ ಆಗಲ್ಲ ಅಂತ ಅರ್ಥ ಅಲ್ಲ. ಒಬ್ಬ ಮನುಷ್ಯಂಗೆ 100 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕೊಟ್ಬಿಡೋಕ್ಕಾಗತ್ತಾ? ಟೇಸ್ಟ್ ಬಟ್ ಹೋಗಿದ್ಯಪ್ಪ, ನೀನು ಅದನ್ನು ತಿನ್ನಬೇಡ ಅಂತಲೇ ಹೇಳಬೇಕೆ ಹೊರತು ಜ್ಞಾನದ ಭಾರಿ ಮುಖ್ಯ ಯಾವತ್ತು. ಇದೆಲ್ಲ ಒಳ್ಳೆ ಇದನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಅದರಿಂದ ಜ್ಞಾನದಿಂದಲೇ ಫಲ ಆಗೋದು. ಇದು ಗೊತ್ತಿಲ್ಲದೆ ಇರೋರು ಏನು ಹೇಳ್ತಾರೆ, ಕರ್ಮವನ್ನು ಸೇರಿಸ್ಕೊಂಡೇ ಮಾಡಬೇಕು ಜ್ಞಾನದ ಜೊತೆ ಅಂತ ಹೇಳ್ತಾರಲ್ಲ, ಅವರಿಗೆ ಕರ್ಮದ ಸ್ವಭಾವವೂ ಗೊತ್ತಿಲ್ಲ, ಜ್ಞಾನದ ಸ್ವಭಾವವೂ ಗೊತ್ತಿಲ್ಲ. ಮತ್ತೆ ಬರೀತಾರೆ ಸ್ವಾಮಿಗಳು. ಕರ್ಮಕ್ಕೆ ಯಾಕೋ ನಿನ್ನ ಯಾರು ಓದಿದ್ದು? ಆಯ್ತಾ? ಹಾಂ, ನೀನು ಓದು. ಕರ್ಮಕ್ಕೆ ಬಾಹ್ಯ ದೃಷ್ಟಿ ಬೇಕು ನೋಡಿ. ಬಾಹ್ಯ ದೃಷ್ಟಿ ಅನ್ನೋವಾಗ ಹೊರಗಡೆ ವಸ್ತುಗಳಿವೆ, ಅದನ್ನು ನಾನು ಪಡ್ಕೋಬೇಕು, ನಾನು ಪಡ್ಕೊಳ್ಳೋನು, ಇದಿಷ್ಟು ಬಾಹ್ಯ ದೃಷ್ಟಿನೇ. ವಸ್ತುಗಳಿವೆ, ಪಡ್ಕೋಬೇಕಾದವನು ನಾನು, ಪಡ್ಕೊಳ್ಳೋಕೆ ಸಾಧನಗಳು, ಇದಿಷ್ಟು ಸೇರಿ ಬಾಹ್ಯ ದೃಷ್ಟಿ. ಜ್ಞಾನಕ್ಕೆ ಪ್ರತ್ಯೇಕ ದೃಷ್ಟಿ ಬೇಕು. ನಾನು ಯಾರು ಅನ್ನೋ ಚಿಂತನೆ ಜ್ಞಾನದಲ್ಲಿ ಬರೋದು. ಈಗ ನಾನು ಪಡ್ಕೊಳ್ಳೋನು ಅನ್ಕೋತಾ ಇದ್ದೀನಲ್ಲ, ಆ ನಾನು ಯಾರು ಅನ್ನೋದು ಪ್ರತ್ಯೇಕ ದೃಷ್ಟಿ. ನಾನು 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 ಅನ್ಕೋತಾ ಇದ್ದೀನಲ್ಲ, ನಾನು ಮಲ್ಕೋತೀನಿ, ನಾನು ಕೂತ್ಕೋತೀನಿ, ಹೋಗ್ತೀನಿ, ಬರ್ತೀನಿ, ನೋಡ್ತೀನಿ, ನಾನು ಅನ್ನೋದು ಎಲ್ಲಿಂದ ಬರ್ತಾ ಇದೆ, ನಾನುವಿನ ಮೂಲ ಏನು ಅನ್ನೋದು ಪ್ರತ್ಯೇಕ ದೃಷ್ಟಿ. ಇದು ಜ್ಞಾನದ ಚಿಂತನೆ. ಎಷ್ಟು ಇದಾಯಿತು ಅಲ್ವಾ? ನಾನು ಯಾರು ಅಂತ ಪ್ರಶ್ನೆ ಮಾಡೋದೆ. ಅವರು ಸುರೇಶ್ವರಾಚಾರ್ಯರು ಬರೆದಿದ್ದಾರೆ ಏನು ಅಂದರೆ, ಲೌಕಿಕವಾಗಿ ನಾವು ಎಲ್ಲಿವರೆಗೆ ಇದು ಗೊತ್ತಾಯಿತು 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 ಇದ್ರ ಅನುಭವ ನಂಗೆ ಆಯಿತು ಅಂತ ಹೇಳ್ತೀವಲ್ಲ ಲೋಕದಲ್ಲಿ, ನಮ್ಮ ವೇದಾಂತ ಶುರುವಾಗೋದು ಅಲ್ಲಿ. ಅನುಭವ ಆಯಿತು ನನಗೆ ಅಂತೆಲ್ಲ, ನಾನು ಯಾರು, ಅಲ್ಲಿಂದ ನಮ್ಮ ವೇದಾಂತ ಶುರುವಾಗುತ್ತೆ ಅಂದರು. ನಾವು ಇದನ್ನೇ ಮಾಡ್ಕೊಳಕ್ಕೆ ಹೋಗಲ್ಲ. ನಮಗೆ ನೀನು ಯಾರೋ, ನನಗೆ ಇದು ಅನುಭವಕ್ಕೆ ಬಂತು ಅಂತೀಯಲ್ಲ, ಆ ಅನುಭವಕ್ಕೆ ಬಂತು ಅಂದರೆ ಏನೋ, ಆ ನಾನು ಯಾರು
ಇದು ನಮಗೆ ವಿಷಯ ಅಲ್ಲಿಂದ ಶುರು. ಎಂಥದ್ದು ಫಲತ್ವೇನ ಸಂಯತ ಸಂವಿತ್ ಶೈವೇಹ ಮೇಯೋತ್ತಃ ವೇದಾಂತೋಕ್ತಿ ಪ್ರಮಾಣತಃ ಅಂತ. ಹಿಂದಿನ ವಾಕ್ಯ ಜ್ಞಾಪಕ ಆಗ್ತಾ ಇಲ್ಲ. ಯಾ ಫಲತ್ವೇನ ಸಮ್ಮತ ಸಂವಿತ್ ಶೈವೇಹ ಮೇಯೋರ್ಥಃ ವೇದಾಂತೋಕ್ತಿ ಪ್ರಮಾಣತಃ ಅಂತ. ಅದೇ ಅದಕ್ಕೆ ಹೇಳಿದ್ದಕ್ಕೆ ಅದು ನಮಗೆ ಅಲ್ಲಿ ವಿಷಯ ಅಂತ. ಅದರಿಂದ ಜ್ಞಾನಕ್ಕೆ ಪ್ರತ್ಯೇಕ ದೃಷ್ಟಿ ಬೇಕು. ಓದೋ ಕರ್ಮವು ದ್ವೈತ ವಿಷಯ, ಜ್ಞಾತವು ಅದ್ವೈತ ವಿಷಯವಾದದ್ದು. ಜ್ಞಾನ ಅಂದ್ರೆ ಇಲ್ಲಿ ಹೇಳೋವಾಗಲೆಲ್ಲ ಆತ್ಮಜ್ಞಾನವನ್ನೇ ಹೇಳ್ತಾ ಇರೋದವರು, ಲೌಕಿಕ ಜ್ಞಾನಗಳಲ್ಲ. ಆದ್ದರಿಂದಲೇ ಓದಪ್ಪ ವಿನಯ ಜೋರಾಗಿ ಓದೋ. ಖುಷಿಕೆ ಅಂತೂ ಬಿಡಿಸ್ಕೊಂಬಂದಿಲ್ಲ, 10 ಸಲ ಹೇಳ್ತೀನಿ. ಆದ್ದರಿಂದಲೇ ಜ್ಞಾನಿಗಳು ಸರ್ವ ಕರ್ಮ ಸನ್ಯಾಸವನ್ನು ಮಾಡಿರುವರೆಂದು ಈ ಉಪನಿಷತ್ತಿನಲ್ಲಿದೆ. ಜ್ಞಾನಿಗಳಾದವರು ಸರ್ವಕರ್ಮವನ್ನು ಬಿಟ್ಟಿರ್ತಾರೆ ಅಂತ. ಯಾಕೆ ಅಂದರೆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಅವನು ಸಾಧನವಾಗಿ ಪ್ರತ್ಯೇಕ ದೃಷ್ಟಿಯನ್ನು ಅಳವಡಿಸ್ಕೊಂಡಿದ್ದ. ಆವಾಗಲೇ ಕ್ರಿಯೆ ಬಿಟ್ಟಿದ್ದ. ಅಂದರೆ ಕ್ರಿಯೆ ಬಿಟ್ಟಿದ್ದ ಅನ್ನೋದ್ರಲ್ಲಿ 2 ಅರ್ಥ ಹೇಳ್ತೀನಿ. ಇನ್ನು ಜ್ಞಾನ ಪಡ್ಕೊಂಡ್ಮೇಲೆ ಕ್ರಿಯೆ ಬೇಕಾ ಅವನಿಗೆ? ಬೇಕಿಲ್ಲ. ಈ ಕ್ರಿಯೆ ಬಿಟ್ಟಿದ್ದ ಅನ್ನೋದಕ್ಕೂ 2 ಅರ್ಥ ಮಾಡಿದ್ದಾರೆ ಆಚಾರ್ಯರು. ಈಗ ಕ್ರಿಯೆನ ನಾನು ಮಾಡೋನು, ನನಗಿಂಥ ಫಲ ಬೇಕು, ಇದು ಮಾಡಬೇಕಾದಂಥ ಸಾಧನಗಳು ಅಂತ ಇಟ್ಕೊಂಡಾಗ, ಫಲದ ಆಸಕ್ತಿ ಇದ್ದಾಗ ಮಾತ್ರ ಅದು ಕ್ರಿಯೆ ಅನ್ನಿಸ್ಕೊಳುತ್ತೆಯೇ ಹೊರತು, ಫಲದ ಆಸಕ್ತಿ ಇಲ್ಲದೆ ಅದನ್ನೇ ಮಾಡಿದರೂ ಕೂಡ ಅದು ಕ್ರಿಯೆ ಆಗಲ್ಲ. ಯಾಕೆ? ನಾನು ಅನುಭವಿಸೋನು ಅನ್ನೋ ಬುದ್ಧಿ ಇಲ್ಲ. ಅದನ್ನು ಹೇಳಿದೆ, 2 ಅರ್ಥದಲ್ಲೂ ಕ್ರಿಯೆ ಇಲ್ಲ ಅವ್ರಿಗೆ. ಅದರಿಂದ ಯಾರೋ ಜ್ಞಾನಿಗಳು ಕ್ರಿಯೆ ಮಾಡ್ತಾರೆ, ಕ್ರಿಯೆ ಮಾಡಿದರೂ ಅವ್ರಿಗೆ ಕ್ರಿಯೆ ಇಲ್ಲ. ಅದು ಹೇಗೆ ಅಂದರೆ, ಮಕ್ಕಳ ಜೊತೆ ನಾನು ಆಟ ಆಡ್ತೀನಿ, ಮಗು ನನಗೆ ದೋಸೆ ಹಾಕ್ಕೊಡ್ತೀನಿ ಅನ್ನತ್ತೆ, ಅದಕ್ಕೆಲ್ಲ ಸತ್ಯ. ಅದು ದೋಸೆ ಹಾಕ್ಕೊಡ್ತೀನಿ, ತಿನ್ನಬೇಕು ಈಗ ನೀನು, ಬೆಂದಿದ್ಯೋ ನೋಡ್ತೀನಿ, ಬೆಂದಿಲ್ಲ ಅಂತ ಹಾಗೆ ಮಾಡ್ತಾ ಇರುತ್ತೆ. ಅದಕ್ಕೆಲ್ಲ ಅದು ಸತ್ಯ, ನನಗೆ ಸತ್ಯ ಅಲ್ಲ. ಅದು ನಾನು ಆಟ ಆಡ್ತೀನಿ ಅದ್ರ ಜೊತೆ. ಕ್ರಿಯೆ ಮಾಡ್ದೋ ಇಲ್ವೋ ನೀನು ಅದ್ರ ಜೊತೆ ಅಂದರೆ, ಹೌದು ಕ್ರಿಯೆ ಥರ ಆಯಿತು. ಯಾಕೆ? ನಂಗೆ ಫಲ ಅದ್ರಲ್ಲಿ ಫಲದ ಬಗ್ಗೆ ನಂಗೆ ಗೊತ್ತು, ಅಪೇಕ್ಷೆ ಇಲ್ಲ, ನಾನು ಫಲ ಪಡ್ಕೊಳ್ಳೋನು ಅಂತಲೂ ನಾನು ಅಂದ್ಕೊಂಡಿಲ್ಲ. ಇಲ್ಲಿ ನನಗೆ ಗೊತ್ತಿದೆ ಆ ವ್ಯತ್ಯಾಸ. ಹಾಗೆ ತತ್ವಜ್ಞಾನಿಗಳಿಗೆ ಇಡೀ ಎಲ್ಲ ಕರ್ಮದ ವಿಚಾರದಲ್ಲೂ ಹಾಗೆ ಇರ್ತಾರೆ. ಅವ್ರು ಏನು ಮಾಡಿದ್ರು ಮಾಡದೇ ಇದ್ರು ಎರಡೂ ಒಂದೇ ಅವ್ರಿಗೆ. ಬಾರಿ ಜ್ಞಾನೋಪದೇಶವನ್ನು ಮಾಡಿದರೆಂದು ಹೇಳುವ ವಚನಗಳನ್ನು ಜ್ಞಾನೋಪದೇಶವನ್ನು ಮಾಡಿದರೆಂದು ಹೇಳುವ ವಚನಗಳನ್ನು ಪೇತವಾದ ಪಥ ಅಲ್ಲ, ನ್ಯಾಯೋಪೇತವಾದ ಈ ಶ್ರುತಿಗೆ ಅನುಗುಣವಾಗಿಯೇ ಅರ್ಥವನ್ನು ಮಾಡಬೇಕು. ಹಾಗಿದ್ರೆ ಗೃಹಸ್ಥರು ಕೂಡ ಜ್ಞಾನೋಪದೇಶವನ್ನು ಪಡ್ಕೊಂಡ್ರು ಅಂತೆಲ್ಲ ಇದೆಯಲ್ಲ, ಗೃಹಸ್ಥರು ಜ್ಞಾನೋಪದೇಶವನ್ನು ಪಡೆದರು ಅಂತಲೇ ಆಗಬೇಕಿತ್ತು. ನೀವು ಜ್ಞಾನಿಗೆ ಕ್ರಿಯೆ ಇಲ್ಲ ಅಂತೀರಿ, ಗೃಹಸ್ಥರು ಕೂಡ ಜ್ಞಾನ ಪಡ್ಕೊಂಡ್ರು ಅಂತ ಈ ಶ್ರುತಿಲಿದೆ, ಪ್ರಶ್ನೋಪನಿಷತ್ತಲ್ಲಿದೆ. ಅದಕ್ಕೇನರ್ಥ ಅಂದರೆ, ಈ ನ್ಯಾಯ ಅಂತೂ ಬಿಡಕ್ಕೆ ಬರಲ್ಲ. ಏನು? ಜ್ಞಾನಿಯಾದವನಿಗೆ ಕರ್ಮ ಇರಲ್ಲ ಅನ್ನೋದು ನ್ಯಾಯ. ನ್ಯಾಯ ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಇದು ಒಂದು ಬೇಸಿಕ್ ರೂಲ್ಸ್ ಅಂತ ಹೇಳ್ತೀವಲ್ಲ, ಇದು ಬೇಸಿಕ್ಕು. ಇಷ್ಟು ತಿಳುವಳಿಕೆ ನೀನು ಇಟ್ಕೊಂಡ್ಬಿಡ್ಬೇಕು. ಜ್ಞಾನಿಗೆ ಕರ್ಮ ಇಲ್ಲ. ಏಕೆಂದರೆ ಅವನಿಗೆ ನಾನು ಮಾಡೋನು ಅಂತಲೂ ಇರಲ್ಲ, ಪಡ್ಕೋಬೇಕು ಅನ್ನೋ ಆಸೆನೂ ಇರಲ್ಲ. ಇದಿಟ್ಕೊ. ಈಗ ಗೃಹಸ್ಥರು ಜ್ಞಾನ ಪಡ್ಕೊಂಡ್ರು ಅಂತಿದೆ. ಅರ್ಜುನ ಗೃಹಸ್ಥ, ಪ್ರಹ್ಲಾದ ಗೃಹಸ್ಥ, ಧ್ರುವ ಗೃಹಸ್ಥ, ರಾಮಕೃಷ್ಣ ಪರಮಹಂಸರು, ನಮ್ಮ ಸ್ವಾಮಿಗಳು, ಬ್ರಹ್ಮಚೈತನ್ಯ ಮಹಾರಾಜರು, ಸಕ್ರಾಯಪಟ್ಟಣ ಗುರುಗಳು ಅಲ್ವಾ, ಎಲ್ಲರೂ ಗೃಹಸ್ಥರೇ. ಈಗ ಇಟ್ಕೊ. ಈಗ ಇವ್ರಿಗೆ ಹೇಗ್ರಿ ಜ್ಞಾನ ಆಯಿತು? ಅವರಿಗೆ ಕರ್ಮದಲ್ಲಿ ಹೇಗ್ರಿ ಆಸಕ್ತಿ ಇಲ್ಲ, ಕರ್ಮ ಮಾಡ್ತಾ ಇದ್ದಾರಲ್ರಿ ಅವರು ಅಂದರೆ, ಅವನಿಗೆ ಆಸೆ ಇಲ್ಲ ಅನ್ನೋದಂತೂ ನಿಮಗೂ ಗೊತ್ತಿದೆ. ಆಸೆ ಇಲ್ಲದೆ ಇರೋದ್ರಿಂದ ಆ ಕ್ರಿಯೆ ಅಂತಲೂ ಹೇಳಕ್ಕೆ ಬರಲ್ಲ. ಆ ಅರ್ಥದಲ್ಲಿ ಅವರು ಹಾಗೆ ಇಟ್ಕೋಬೇಕೇ ಹೊರತು, ಗೃಹಸ್ಥರು ಜ್ಞಾನ ಪಡ್ಕೊಳಕ್ಕೆ ಆಗೋದೇ ಇಲ್ಲ ಅಂತ ಮಾಡೋಕ್ಕೆ ಬರಲ್ಲ. ನಾನು ಅದನ್ನು ರಮಣ ಮಹರ್ಷಿಗಳ ಹತ್ರ ಒಬ್ರು ಹೇಳಿದ್ದಾರೆ, ಗೃಹಸ್ಥ ಅಂದರೆ ಯಾರು, ಸನ್ಯಾಸಿ ಅಂದರೆ ಯಾರು ಅಂತ ಎಷ್ಟ ಉತ್ತರ ಕೊಟ್ಟಿದ್ದಾರೆ ಅಂದರೆ, ಎಲ್ಲಿಯವರೆಗೆ ಒಬ್ಬ ಸನ್ಯಾಸಿಗೆ ನಾನು ಸನ್ಯಾಸಿ ಅನ್ನೋ ಅಭಿಮಾನ ಇರುತ್ತೋ ಅವನು ಸನ್ಯಾಸಿ ಅಲ್ಲ. ಎಲ್ಲಿಯವರೆಗೆ ಅವನು ಗೃಹಸ್ಥನಾಗಿದ್ದರೂ ಇದೊಂದು ಭಗವಂತನ ಸೇವೆ ಅಂತಲೋ, ಇದೊಂದು ಏನು ಒಂದು ಕರ್ತವ್ಯ ಅಂತಲೋ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಡಿಟ್ಯಾಚ್ ಆಗಿಬಿಟ್ಟು ಮಾಡ್ತಾ ಇರ್ತಾನೋ, ಅವನು ಗೃಹಸ್ಥನೂ ಅಲ್ಲ. ಗೃಹಸ್ಥನಿಗೆ ನಾನು ಗೃಹಸ್ಥ ಅನ್ನೋ ತಿಳುವಳಿಕೆ ಇಲ್ಲ, ಅಭಿಮಾನ ಇಲ್ಲ ಅಂದರೆ ಅವನು ಗೃಹಸ್ಥ ಅಲ್ಲ. ಸನ್ಯಾಸಿಗೆ ನಾನು ಸನ್ಯಾಸಿ ಅನ್ನೋ ಅಭಿಮಾನ ಇದ್ದರೆ ಅವನು ಸನ್ಯಾಸಿ ಅಲ್ಲ. ಎಲ್ಲರೂ ಅಭಿಮಾನ ಬಿಟ್ಟಿರಬೇಕು ಅಂತ.
ಅಭಿಮಾನದಿಂದ ಅದಕ್ಕೆ ಅರ್ಥವೇ ಹೊರತು ಅಭಿಮಾನ ಇಲ್ಲ ಅಂದ್ರೆ ಇಲ್ಲಪ್ಪ. ಚೆನ್ನಾಗಿದೆ. ಇದರಿಂದ ಅಲ್ಲಿನ ಉಪಾಸನಾ ರೂಪವಾದ ಜ್ಞಾನದೊಡನೆ ಕರ್ಮವನ್ನು ಅನುಷ್ಠಾನ ಮಾಡುವವರು ಉತ್ತರಾಯಣ ಮಾರ್ಗದಿಂದ ಹೋಗಿ ಪಡೆಯುವ ಬ್ರಹ್ಮಲೋಕಾದಿ ಪ್ರಾಪ್ತಿಯನ್ನೇ ಸಮುಚ್ಚಯವಾದಿಗಳು ಪರಮಾರ್ಥ ಮುಕ್ತಿ ಎಂದು ಭ್ರಮಿಸಿರುತ್ತಾರೆಂದು ನಿಶ್ಚಯಿಸಬೇಕು. ಜ್ಞಾನಕರ್ಮ ಸಮುಚ್ಚಯವಾದಿಗಳು ಜ್ಞಾನದ ಜೊತೆ ಜ್ಞಾನದ ಫಲ ಬರಬೇಕು ಅಂದರೆ ಕರ್ಮ ಮಾಡಲೇಬೇಕು ಅಂತಾರಲ್ಲ, ಅವರು ಬ್ರಹ್ಮಲೋಕ ಪ್ರಾಪ್ತಿಯನ್ನೇ ಮೋಕ್ಷ ಅಂದ್ಕೊಂಡಿದ್ದಾರೆ. ಈಗ ಇವರಲ್ಲಿ ಯಾರ್ಯಾರು ಸೇರಿದ್ದಾರೆ ಅಂದರೆ ರಾಮರು, ಮಧ್ವರು, ಇವರೆಲ್ಲ ಇವರು ಜ್ಞಾನ ಮೋಕ್ಷ ಅಂದರೆ ವೈಕುಂಠವೇನೆ, ಮೋಕ್ಷ ಅಂದರೆ ಕೈಲಾಸವೇನೆ, ಮೋಕ್ಷ ಅಂದರೆ ಸತ್ಯಲೋಕವೇನೆ ಅಂತ ಹೇಳ್ತಾರೆ. ಇವರ ಪ್ರಕಾರ ಯಾವುದನ್ನಾದರೂ ಹೋಗಿ ಪಡೆಯೋದು ಅಂತಿದೆಯಲ್ಲ, ಅದನ್ನೇ ನೀನು ಮೋಕ್ಷ ಅಂದರೆ ಅದಕ್ಕೆ ಒಂದಷ್ಟು ಜ್ಞಾನ ಬೇಕು, ಆ ಜ್ಞಾನದ ಜೊತೆ ಕ್ರಿಯೆ ಇರಬೇಕು ಅಂತ ಹೇಳೋರೆಲ್ಲ ಇವರಿಗೆ ಅದ್ವೈತ ಜ್ಞಾನದ ತಿಳುವಳಿಕೆನೂ ಇಲ್ಲ, ಜ್ಞಾನದ ಸ್ವಭಾವವೂ ಗೊತ್ತಿಲ್ಲ, ಕರ್ಮದ ಸ್ವಭಾವವೂ ಗೊತ್ತಿಲ್ಲ. ಅವರು ಹೋಗಿ ಪಡೆಯೋದನ್ನೇ ಮೋಕ್ಷ ಅಂತ ಇದ್ದಾರೆ ಅನ್ಕೋಬೇಕು. ಹೋಗಿ ಪಡೆಯೋ ಮೋಕ್ಷ ಶಾಶ್ವತವಾಗಿ ಉಳಿಯಲ್ಲ ಅನ್ನೋದಂತೂ ಸತ್ಯ. ಯಾವುದು ಕ್ರಿಯೆಯಿಂದ ಬರುತ್ತೋ ಶಾಶ್ವತವಾಗಿರಲ್ಲ. ಇಷ್ಟು. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಎಷ್ಟು ಚಿಂತನೆ ಮಾಡಿದಾರಲ್ಲ.